ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕ ಪದದಂ ದೇವಂ ಸಿದ್ಧಾರೂಢ ಮಹಂ ಭಜೆ. ಪ್ರಿಯ ಪುಣ್ಯಾತ್ಮರೇ, ಮಹಾನುಭಾವರು ಮನುಷ್ಯನ ಜೀವನದ ಬಗ್ಗೆ ಸುಮಾರು ಮಾತುಗಳನ್ನು ಹೇಳಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರಥಮ ಮೊದಲು ಮಾಡುವ ಕೆಲಸವೇನು? ಯಾವ ಜನ್ಮದಲ್ಲಿ ಯಾವುದು ಮಾಡಲಿಕ್ಕೆ ಆಗಿಲ್ಲವೋ ಅದನ್ನು ಮಾಡಲಿಕ್ಕೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ. ಅದನ್ನು ಮಾಡಲಿಕ್ಕೆ ಬರ್ತದೆ. ಎಲ್ಲ ಜೀವಿಗಳಲ್ಲಿ ಕಣ್ಣು, ಕಿವಿ, ಕೈಯ, ಕಾಲು ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ. ಪರಂತು ಅವುಗಳ ಸದುಪಯೋಗವನ್ನು ಮಾಡಿಕೊಳ್ಳಲಿಕ್ಕೆ ಅವುಗಳಿಗೆ ಬರುವುದಿಲ್ಲ. ಸಮಸ್ಯೆ ಇದೆ. ಅದು ಅವು ನೋಡ್ತವೆ, ನಮಗಿಂತ ಚಂದ ನೋಡ್ತವೆ. ಅಷ್ಟು ನೋಡುವ ಸಾಮರ್ಥ್ಯ ನಮಗಿಲ್ಲ. ಮ್ಯಾಲ ಆಕಾಶದೊಳಗೆ ಅರ್ಧ ಕಿಲೋಮೀಟ್ರ್ ಮ್ಯಾಲಿಂದು ಹದ್ದು ಭೂಮಿ ಮೇಲೆ ಏನದ ಅನ್ನೋದು ನೋಡ್ತದೆ. ನಮಗೆ ಕಾಣಂಗಿಲ್ಲ, ಸ್ವಲ್ಪ ದೂರ ಆದರೆ ನಮಗೆ ಕಾಣಂಗಿಲ್ಲ. ಹದ್ದಿಗೆ ಇಷ್ಟು ಕಣ್ಣದವ, ಅಲ್ಲಿಂದೇ ಸರ್ರಂತ ಕೆಳಗಿಳಿದು ತನ್ನ ಬೇಟೆಯನ್ನು ಆಡ್ತದೆ. ಅಷ್ಟು ಕಣ್ಣು ನಮ್ಮ ಸೂಕ್ಷ್ಮ ಇಲ್ಲ. ನಮ್ಮ ಕಣ್ಣಿಗೆ ದುರ್ಬಿನಿ ಹಚ್ಚಬೇಕಾಗ್ತದೆ, ಅವಕ್ಕೆ ದುರ್ಬಿನಿ ಇಲ್ಲ. ಅದಕ್ಕೆ ಕಿವಿ ನಮಗಿಂತಲೂ ಬಹಳ ಚಲೋ ಅದಾವ. ನಿಮ್ಗೆ ಗೊತ್ತಿರಬೇಕು, ಸರ್ಪಕ್ಕೆ ಕಿವಿ ಇಲ್ಲ. ಕಣ್ಣೇ ಕಿವಿ, ಕಿವಿನೇ ಕಣ್ಣ, ಎರಡೂ ಕಣ್ಣಿಲೇ ಮಾಡ್ತವೆ ಕೆಲಸ. ದೇವ್ರು ಹೆಂಗೆ ಕೊಟ್ಟ ನೋಡ್ರಿ. ಕಣ್ಣ ಕಿವಿ ಕೆಲಸನೂ ಮಾಡ್ತದೆ, ಕಣ್ಣಿನ ಕೆಲಸನೂ ಮಾಡ್ತದೆ. ನಿಮ್ಮದು ಕಿವಿನೂ ಕೇಳಂಗಿಲ್ಲ, ಕಣ್ಣು ಕಾಣಂಗಿಲ್ಲ. ಇಂತಹ ಪರಿಸ್ಥಿತಿ ನಮ್ಮದು. ಜಗತ್ತಿನೊಳಗೆ ಸ್ಪರ್ಶ ಜ್ಞಾನ, ಶಬ್ದಜ್ಞಾನ, ರೂಪಜ್ಞಾನ ನಮಗಿಂತಲೂ ಪ್ರಾಣಿಗಳಿಗೆ ಪರಮಾತ್ಮ ವಿಶೇಷವಾಗಿ ಕೊಟ್ಟಿದ. ಬಹಳ ವಿಶೇಷ. ಎಲ್ಲಿದ್ದರೆ ಸುಗಂಧವನ್ನು ನೋಡಿ, ವಾಸನ ನೋಡಿ ಇಲಿ ಬರ್ತಾವೆ. ಎಲ್ಲಿಂದ ಬರ್ತಾವೆ ಹೆಂಗೆ ಬರ್ತಾವೆ. ಜಗತ್ತಿನೊಳಗೆ ಮನುಷ್ಯನಿಗೆ ಅಷ್ಟು ಬಾಕಿ ಪ್ರಾಣಿ ಅಷ್ಟು ಕಣ್ಣಿನ ಜ್ಞಾನ ಇಲ್ಲ, ಕಿವಿ ಜ್ಞಾನ ಇಲ್ಲ, ಕೈ ಜ್ಞಾನ ಇಲ್ಲ, ಕಾಲಿನ ಜ್ಞಾನ ಇಲ್ಲ. ಹೌದಲ್ಲ? ಆಮೆಗೆ ಸರೀಸೃಪ ಅಂತಾರೆ. ಹೌದಲ್ಲ? ಮೈ ತುಂಬ ಕಾಲದ ನೋಡ್ರಿ. ಅದಕ್ಕೆ ನಿಮಗೆ ಎರಡೇ ಕಾಲದ. ಆಮೆಗೆ ಮೈ ತುಂಬ ಕಾಲು, ಅದಕ್ಕೆ ಸರೀಸೃಪ ಅಂತ. ಅದರಿಂದ ನಡೀತದೆ. ನೋಡ್ಬೇಕು ನೀವು. ಜಗತ್ತಿನೊಳಗೆ ಎಲ್ಲಕ್ಕೂ ಕೂಡ ನಮಗಿಂತ ವಿಶೇಷವಾದ ಜ್ಞಾನ ಅದಾವ. ನೋಡುವಲ್ಲಿ, ಕೇಳುವಲ್ಲಿ, ಮುಟ್ಟುವಲ್ಲಿ, ಮೂಸಿಸುವಲ್ಲಿ, ನಡೆಯುವಲ್ಲಿ ಪರಮಾತ್ಮ ಇಷ್ಟು ಅಮೋಘ ಜ್ಞಾನವನ್ನು ಕೊಟ್ಟಿದ್ದಾನೆ. ಅವಕ್ಕೆ ಅಷ್ಟು ಮನುಷ್ಯನಿಗೆ ಇಲ್ಲ. ಮನುಷ್ಯ ಏನು ಯಾಕೆ ದೊಡ್ಡ ಒಂದಾರೋ ಗೊತ್ತಿಲ್ಲ. ಅಷ್ಟು ಕಣ್ಣು ಚಲೋ ಇಲ್ಲ, ಅಷ್ಟು ಕಿವಿ ಚಲೋ ಇಲ್ಲ, ಅಷ್ಟು ಕೈಕಾಲು ಚಲೋ ಇಲ್ಲ. ಪರಂತು ಅನ್ಯ ಪ್ರಾಣಿಗಳು ಶಿವ ಪವ ಕೈಲಿ ಮುಂದಿನ ಕಾಲಿ ಹಿಡಿದು ಅಂದ್ರೆ ಬಿಡಂಗಿಲ್ಲವು. ನಿಮ್ಮ ಕೈಯಿಂದ ಬಿಡಿಸ್ಕೊಂಡು ಹೋಗ್ತಾರೆ. ಶಿವ ಹುಲಿ ಕೈಯಿಂದ ಬಿಡಿಸ್ಕೊಂಡು ಹೋಗಿ ಸಾಧ್ಯ ಇಲ್ಲ. ಒಮ್ಮೆ ಸಿಕ್ಕರೆ ಅಂದ್ರೆ ಮುಗಿದೋಯ್ತು. ಇಷ್ಟೆಲ್ಲ ಇದ್ದರೂ ಕೂಡ ನಹಿ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಇನ್ನೊಂದು ಇಲ್ಲ. ಎದರೊಳಗೆ ನೋಡುವುದರಲ್ಲಿ ಇಲ್ಲ, ಕೇಳುವುದರಲ್ಲಿ ಇಲ್ಲ, ಉಣ್ಣುವ ತಿನ್ನುವುದರಲ್ಲಿ ಇಲ್ಲ. ನಮ್ಮ ಉಂಡು ಹೊಟ್ಟೆ ಕಡಿತಾವ, ಪ್ರಾಣಿಗಳು ಹೊಟ್ಟೆ ಎಂದು ಕೆಡಂಗಿಲ್ಲ ಮನುಷ್ಯನಲ್ಲಿ. ಪರಂತು ಯಾಕೆ ಮಹಾತ್ಮರು ಎಲ್ಲರೂ ಕೂಡ ನೈ ಮನುಷ್ಯ ಶ್ರೇಷ್ಠತರಕ್ಕಿಂತ ಶಾಸ್ತ್ರ ತುಳಸಿದಾಸರು
ಮನುಜನ ಸಮಾನವಾದ ಇನ್ನೊಂದು ಜನ್ಮನೇ ಇಲ್ಲ ಅಂತಾರವರು. ದೇವತೆಗಳೂ ಅಲ್ಲ, ದೇವತೆಗಳಿಗಿಂತಲೂ ಮನುಷ್ಯನ ಶರೀರ ಶ್ರೇಷ್ಠ. ಯಾಕೆ? ಇಲ್ಲಿ ಏನು ಬೇಕಾದ್ರು ಮಾಡೋಕ್ಕೆ ಬರ್ತದೆ ರೀ. ನೀ ಏನು ಆಗ್ಬೇಕಂತ ಅದು ಆಗ ನೋಡ್ರಿ ಎಷ್ಟು ಚಂದ. ನೀನು ಮಹಾತ್ಮ ಆಗ್ಬೇಕಂತ ಮಹಾತ್ಮ ಆಗು, ಅಕ್ಕಮಹಾದೇವಿ ಆಗು, ಅಲ್ಲಂಪ್ರಭು ಆಗು, ಬಸವಣ್ಣ ಆಗು, ಬರ್ತದೆ ಆಗಕ್ಕೆ. ಈ ಶರೀರ ಹೆಂಗದ ನೋಡ್ರಿ. ನೀವು ಪುಣ್ಯ ಕರ್ಮವನ್ನು ಮಾಡಿ ಸದಾ ದಾನ ಧರ್ಮ ಮಾಡಿ ಜಪ ತಪ ಮಾಡಿ ಭಕ್ತಿ ಮಾಡಿ ದೇವರು ಆಗ್ಬೋದು. ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣ ದೇವರಾಗಿ ಬರ್ತದೆ. ನೀವು ಮನುಷ್ಯರಾಗಿ ಶ್ರೀಮಂತ ಆಗಿ ಬರ್ತದೆ, ಶಾಣೆ ಆಗಿ ಬರ್ತದೆ, ಇಲ್ಲ ಶ್ರೀಮಂತರಾಗಿ ಬರ್ತಾ ಇಲ್ಲ, ಶಾಣ್ಯರಾಗಿ ಬರ್ತದಿಲ್ಲ, ಪುಣ್ಯಾತ್ಮ ಆಗಿ ಬರ್ತಾ ಇಲ್ಲ, ಮಹಾತ್ಮ ಆಗಿ ಬರ್ತಾ ಇಲ್ಲ, ಪರಮಾತ್ಮ ಆಗಿ ಬರ್ತಾ ಇಲ್ಲ, ಕೆಟ್ಟ ಮಾಡಿ ಜೈಲ್ದಾಗ ಕುಂಡ್ರಕ್ಕೆ ಬರ್ತದಿಲ್ಲ, ಬರ್ತದೆ. ಎಂಥ ಶರೀರ ಇದು. ನೀ ಏನು ಆಗ್ಬೇಕಂತ ಅದು ಆಗ್ತದೆ. ದೇವ್ರು ಆಗ್ಬೇಕಂದ್ರೆ ದೇವ್ರಾಗ್ಬೋದು. ಅವರು ನಮ್ಮಂಗೆ ಹುಟ್ಟ್ಯಾರಲ್ಲ, ಅಕ್ಕಮಹಾದೇವಿ ನಮ್ಮಂಗೆ ಹುಟ್ಟ್ಯಾರ, ಬಸವಣ್ಣವ್ರು ನಮ್ಮಂಗೆ ಹುಟ್ಟ್ಯಾರ, ಅಲ್ಲಂಪ್ರಭು ನಮ್ಮಂಗೆ ಹುಟ್ಟ್ಯಾರ, ಸಿದ್ಧಾರೂಢರು ನಮ್ಮಂಗೆ ಹುಟ್ಟ್ಯಾರ ನಮ್ಮಂಗೆ. ಅವರು ಮನುಷ್ಯರ ಕೆಲಸ ಮಾಡಿದ್ರು. ಹುಟ್ಟ್ಯಾರ ನಾವು ಅವರಂಗೆ ದನದ ಕೆಲಸ ಮಾಡಿದೇವೆ. ಸಮಸ್ಯೆ ಇದೆ. ದನದ ಕೆಲಸಕ್ಕಿಂತಲೂ ಹೆಚ್ಚಿಂದ ಏನು ಮಾಡಿದಿ? ಶಾಸ್ತ್ರ ಕೇಳ್ತದೆ, ಏನು ಹೆಚ್ಚಿದ ಮಾಡಿದಿ? ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಧರ್ಮೋ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿ ಸಮಾನ. ಒಂದು ಕೆಲಸ ನೀವು ಮಾಡ್ತೀರಿ ಅಂತ ಮನುಷ್ಯ ಅಂದಾರ ಅಷ್ಟೇ. ಅದೊಂದು ಕೆಲಸ ಬಿಟ್ಟರೆ ಅಂದ್ರೆ ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಉಸರಬಾರದು. ಅಷ್ಟೇ ಅಲ್ಲ, ನಮಗಿಂತ ದನ ಭಾಳ ಚಲೋ. ದನ ಪಾಪ ಮಾಡಂಗಿಲ್ಲ, ಅದು ಪಾಪ ಮಾಡೋ ಮನುಷ್ಯನೇ. ಸುಳ್ಳು ಹೇಳಂಗಿಲ್ಲ, ಅದು ಸುಳ್ಳು ಹೇಳೋ ಮನುಷ್ಯನೇ. ಕಳ್ತನ ಮಾಡಂಗಿಲ್ಲ, ಅದು ಕಳ್ತನ ಮಾಡೋ ಮನುಷ್ಯನೇ. ಮತ್ತು ಪಾಪ ನಿಮ್ಗಿಂತ ಏನು ಕೆಟ್ಟದು? ಬರೀ ದನ ಅಂತೀರಿ. ಅದು 4 ಕಾಲಿನ ದನ, ಇದು 2 ಕಾಲಿನ ದನ. ಸ್ಪೆಷಲ್ ಆ್ಯನಿಮಲ್ ಅಂದಾರೆ ಇದಕ್ಕೆ. ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾಲು ಕೋಡಿಲ್ಲದ 2 ಕಾಲಿನ ದನ ಅಂದಾರೆ. ಲಕ್ಷ್ಯ ಇಡ್ರಿ. ಅದಕ್ಕೆ ಮಹಾನುಭಾವರು ಇಷ್ಟಿದ್ದರೂ ಕೂಡ ಏನಂತಾರೆ? ನಹಿ ಮನುಷ್ಯಾತ್ ಶ್ರೇಷ್ಠಕರಂ ಚಿಂತಿದಸ್ತಿ. ಮನುಷ್ಯನಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಜಗತ್ತಿನೊಳಗೆ ಮತ್ತೊಂದು ದೇಹ ಇಲ್ಲ. ಯಾಕೆ? ಅದು ಮಾಡಿದರೆ ಏನು ಮಾಡಿದರೆ? ಭಗವಂತನ ಕೆಲಸ ಮಾಡಿದರು. ಅದು ಅವಕ್ಕೆ ಮಾಡೋಕ್ಕೆ ಬರೋಂಗಿಲ್ಲ. ಜಪ ಮಾಡೋಕ್ಕೆ ಬರೋಂಗಿಲ್ಲ, ಪ್ರವಚನ ಕೇಳೋಕ್ಕೆ ಬರೋಂಗಿಲ್ಲ, ಪೂಜೆ ಮಾಡೋಕ್ಕೆ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ ಅವಕ್ಕೆ. ಪ್ರಾಣಿಗಳು ಬರೋಂಗಿಲ್ಲ. ಮತ್ತು ನಾವು ಅದು ಮಾಡದಿದ್ದರೆ ನಿನಗೆ ದನ ಯಾಕೆ ಅನ್ನಬಾರ್ದು? ನನಗ್ಯಾಕೆ ದನ ಅಂತೀರಿ? ನನಗ್ಯಾಕೆ ಕತ್ತೆ ಅಂತೀರಿ? ನನಗ್ಯಾಕೆ ಮಂಗೆ ಅಂತೀರಿ? ನೀವು ಮನುಷ್ಯನ ಕೆಲಸ ಮಾಡಲಿ, ಮಂಗ್ಯನ ಕೆಲಸ ಮಾಡಿದೆ ಮಂಗೆ ಅಂದರು. ದನದ ಕೆಲಸ ಮಾಡಿದೆ ದನ ಅಂದರು. ಕತ್ತಿ ಕೆಲಸ ಮಾಡಿದೆ ಕತ್ತಿ ಅಂದರು. ಅಂದ್ರೆ ಯಾಕೆ? ಅರೆ ಮನುಷ್ಯನಿಗೆ ಸಾರ್ಥಕ ನಾಮಧೇಯ ಅಂತ ಏನೇನು ಕೆಲಸ ಮಾಡ್ತಾರೆ ಅಂತಿರಲ್ಲ. ಅವನಿಗೆ ದಮ್ಮಿದ್ರೆ ಡುಮ್ಮಿಯ ಅಂತೀರಲ್ಲ, ಕರಗಿದ್ರೆ ಕರಿಯ ಅಂತೀರಿಲ್ಲ. ಇದ್ದು ನೋಡಿ ಅಂತೀರಿ. ನೀವೇನು ಕೆಟ್ಟ ಅಂದಾರ ಅವರು? ಇದ್ದು ಅಂದಾರ ಅವರು. ಹಾಗೆ ನಿನಗೂ ಏನಪ್ಪ ಮನುಷ್ಯ ಅಂದಿಲ್ಲ, ದನ ಅಂದ್ರೆ ದನದ ಕೆಲಸ ಮಾಡ್ತೀಯ ಅಂತ ದನ ಅಂದಾರ. ದನದಕ್ಕಿಂತಲೂ ಮತ್ತೊಂದು ಪಶುವಿಗೂ ಮನುಷ್ಯರಿಗೂ ಭೇದವನ್ನು ಉಸರಬಾರದು. ಮನುಷ್ಯನಿಗೂ ದನಕ್ಕೂ ಬ್ಯಾರೆ ಅಂತ ಇಲ್ಲ. ಜಗದಾಗ ಕುಂತ್ರ, ಮ್ಯಾಲೆ ಕುಂತ್ರ, ಕೆಳಗೆ ಕುಂತ್ರ, ಬತ್ಲೆ ಇದ್ರೆ ಅರಿವಿ ಬಿಟ್ರೆ ದನ ಮನುಷ್ಯ ಹಾಕಾನೇನ್ರಿ? ಹಂಗಾಗಿಲ್ಲ. ಅರಿವಿ ಮೇಲೆ ಮನುಷ್ಯ ಅನ್ನಂಗಿಲ್ಲ, ಊಟದ ಮೇಲೆ ಮನುಷ್ಯ ಅನ್ನಂಗಿಲ್ಲ, ಬಂಗಾರ ಹಾಕ್ಕೊಂಡ್ರೆ ಮನುಷ್ಯ ಅನ್ನಂಗಿಲ್ಲ, ಮಾಡಿದ ಮೇಲೆ ಇದ್ರೆ ಮನುಷ್ಯ ಅನ್ನಂಗಿಲ್ಲ, ಗಾಡಿ ಮೇಲೆ ತಿರುಗಾಡದ ಮನುಷ್ಯ ಅನ್ನಂಗಿಲ್ಲ. ಹೌದಿಲ್ಲ? ಮನುಷ್ಯ ಅಂತ ಯಾರಿಗೆ ಅಂತಾರೆ? ನಡೆದವನಿಗೆ ಮನುಷ್ಯ ಅಂತಾರೆ. ಮನುಷ್ಯನಾಗಿ ಮನುಷ್ಯನಂಗೆ ನಡಿಬೇಕು. ಮನುಷ್ಯನಾಗಿ ದನದಂಗೆ ನಡೆದ ಅಂತ ಕೇಳಿದರೆ ಅವರು ದನ ಅಂತ ಕರೆದ 2 ಕಾಲಿನ ದನ ಅಂತ ಕರ್ತಾರೆ ಪುಣ್ಯಾತ್ಮರು. ಆದ್ದರಿಂದ ಮಹಾತ್ಮರು ನಮಗೊಂದು ಸೂಕ್ಷ್ಮ ಮಾತನ್ನು ಹೇಳ್ತಾರೆ. ಏನು? ಸ್ವಲ್ಪ ವಿಚಾರ ಮಾಡು, ನನಗೆ ಪರಮಾತ್ಮ ಮನುಷ್ಯ ಯಾಕೆ ಮಾಡ್ಯಾನ?
ನನಗೆ ದನಕ್ಕೂ ಪಶುಗಳಿಗೂ ಪಕ್ಷಿಗಳು ಏನು ಅಂತರ? ಅವು ಮಾಡಲಾರ್ದ ಕೆಲಸನ ಏನು ಮಾಡಕತ್ತೀನಿ? ಇಷ್ಟೇ ವಿಚಾರ ಮಾಡೋದು. ಎಲ್ಲರಿಗೂ ಬುದ್ಧಿ ಕೊಟ್ಟಾನು. ನನಗೆ ಮಂಗೆ ಅನ್ಬೇಡ್ರಿ, ದನ ಅನ್ಬೇಡ್ರಿ, ಕತ್ತೆ ಅನ್ಬೇಡ್ರಿ ಅಂತೀರಿ, ಮತ್ತು ಏನು ಕೆಲಸ ಮಾಡಕತ್ತೀರಿ? ಯಾವುದಕ್ಕಿಂತ ಬಿಟ್ಟು ಏನು ಕೆಲಸ ಮಾಡಿ? ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯ ಮೇತತ್ ಪಶುಭಿರ್ನರಾಣ. ನೋಡ್ರಿ, ಜ್ಞಾನೋ ಹಿತೇಕಾಂ ಅಧಿಕೋ ವಿಶೇಷ ಜ್ಞಾನೇನ ಹೀನ ಪಶುಭಿ ಸಮಾನ. ಏನು ಇವೆಲ್ಲ 4 ಸಮ: ಆಹಾರ, ನಿದ್ರಾ, ಭಯ, ಮಕ್ಕಳು ಹಡಿದು. ಅವು ಇವು ಬರೋಬರಿ ಅದಾವಿಲ್ಲ ರೀ? ಬರೋಬರಿ. ಅದು ಅದು ನಾವು ಮ್ಯಾಲಿನ ತಿಂತೀವಿ, ಅದು ಕೆಳಗಿನ ತಿಂತದ ಅಷ್ಟೇ. ಅದು ಕೆಳಗೆ ತಿಂತದ, ನಾವು ಮೇಲೆ ತೆನಿ ತಿಂತೇವೆ. ಬರೋಬರಿಲ್ಲ. ಊಟದಾಗ ನಮ್ಕಿಂತ ಶಾಣೆ ದನ ಅದ, ಮನುಷ್ಯ ಇರಂಗಿಲ್ಲ. ನೀವು ಮನುಷ್ಯ ಶಾಣೆ ಅಂತೀರಿ? ಶಾಣೆ ಇಲ್ಲ. ದನಗಳು ಹೊಟ್ಟೆ ಕೆಡಂಗಿಲ್ಲ, ಮನುಷ್ಯನ ಹೊಟ್ಟೆ ಕೆಡ್ತದೆ. ಯಾಕೆ? ಹೊಟ್ಟೆ ತುಂಬಿದ್ರು ಇವನೇ. ದನ ನಾಯಿ ಯಾವ ಉಣಂಗಿಲ್ಲ. ನೀವು ಹೊಟ್ಟೆ ತುಂಬ್ತಂದ್ರೆ ಬೆಕ್ಕಾಟ್ನಿ ಅನ್ನೋದು ಹೋಗ್ಬಿಡ್ತದೆ, ನಿಂದ್ರಂಗಿಲ್ಲ, ಅದು ಹುಚ್ಚು ಕಾಣ್ತಾನಂತದು. ಹೊಟ್ಟೆ ತುಂಬುದ ಮೇಲೆ ಉಣಾವ ಯಾರು ಅಂದ್ರೆ ಮನುಷ್ಯನೇ. ಒಂದಿಟ್ಟು ತೋರಿ ಭಾಳ ಚಲೋ ಆಗಿದ್ರಿ ಅಂದ್ರೆ ಅಂತ ತಿಂತಾನೆ. ಪ್ರಾಣಿ ಹಂಗಲ್ಲ, ಬಿಟ್ಟು ಓಡೋಗ್ಬಿಡ್ತದೆ. ನಾಯಿ ನೀವು ಚೊಚ್ಚೊ ಮಾಡಿ ಬಿಟ್ಟು ಹೋಗ್ಬಿಡ್ತಾವೆ. ಹೊಟ್ಟೆ ತುಂಬಿದ ಉಣಂಗಿಲ್ಲ ಅಂತದ್ದು. ಆಹಾರದೊಳಗೆ ನಂಬಿಕೆತ್ತ ಶಾಣಿ. ಅದು ಜನ್ಮದಿಂದ ಏನು ತಿನ್ಕೋತ ಬಂದದ ಅದೇ ತಿಂತದ, ಮತ್ತೊಂದು ತಿನ್ನಂಗಿಲ್ಲ. ದನ ಹುಲ್ಲೇ ತಿಂತವೆ, ಶಿವ ಮಾಂಸನೇ ತಿಂತದ, ಹಸ್ತು ಹುಲ್ಲು ತಿನ್ನಂಗಿಲ್ಲ. ಅದು ತಿಂತದೇನು? ಅದೇ ತಿಂತದ, ಅದು ಮತ್ತೊಂದು ತಿನ್ನಂಗಿಲ್ಲ. ಅದು ಮಾಂಸ ತಿನ್ನೋದು ಮಾಂಸ ತಿಂತದ, ಹುಲ್ಲು ತಿನ್ನೋದು ಹುಲ್ಲೇ ತಿಂತದ, ನೀರು ಕುಡಿದು ನೀರೇ ಕುಡಿತದ. ಪ್ರಾಣಿ ಎಂದೂ ತಮ್ಮದು ಬಿಡಂಗಿಲ್ಲ. ಮನುಷ್ಯ ಏನು ತಿಂತಾನ ಏನು ಕುಡಿತಾನ ಭರೋಸೆ ಇಲ್ಲ ಅಲ್ಲ. ತಿನ್ನಬಾರ್ದು ತಿಂತಾನ, ಏನು ತಿನ್ಬೇಕು ಅದು ಬಿಡ್ತಾನೆ, ಸಿಕ್ಕು ತಿಂತಾನೆ. ಏನು ಕುಡಿಬೇಕು ಅದು ಬಿಡ್ತಾನೆ, ಎಲ್ಲನೂ ಕುಡಿತಾನೆ. ಗೊತ್ತಲ್ಲ, ಬಾಟ್ಲಿ ಮನುಷ್ಯ ಅನ್ಬೇಕು. ಇದಕ್ಕೆ ಪರಮಾತ್ಮ ನೀ ಮಾಡಿನ ಯಾರೇ ಮಾಂಸ ತಿನ್ನಬೇಕು ಪ್ರಾಣಿಗಳು, ಹುಲ್ಲು ತಿನ್ನಬೇಕು ದನಗಳು, ಅನ್ನ ಊಟ ಬೇಕು ಮನುಷ್ಯ. ಅರೆ ನಿನ್ನ ಬಾಯಿ ಸವಿಗಿ ಏನು ತಿಂತಿ ಅನ್ನೋದು ಭರೋಸಿಲ್ಲ. ಅವು ತಿಂತವ, ನೀವು ತಿಂತಿ. ಅವು ಮಕ್ಕೋತವ, ನೀನು ಮಕ್ಕೋತಿ. ಅವು ಕೆಳಗೆ ಮಕ್ಕೋತವ, ನೀವು ಮೇಲೆ ಮಕ್ಕೋತಿ. ನಿದ್ರಾ ಭಯ ಅವಕ್ಕೂ ಅದ, ನಿನಗೂ ಅದ. ಸಾಹಿತ್ಯನೋ ಅಂತ ಭಯ ನಿನಗೂ ಅದ, ಅವಕ್ಕೂ ಭಯ ಅದ. ಕೈಯಾಗ ಕಲ್ತವ್ರಿಗೆ ನಾಯಿ ಓಡಿ ಹೋಕ್ಕಬಿಲ್ಲ, ಹೊಡಿತಾನಪ್ಪ ಇವ ಅಂತ ಓಡಿ ಹೋಕ್ಕದ, ಅದಕ್ಕೂ ಭಯ ಅದ, ನಿನಗೂ ಭಯ ಅದ. ಆಹಾರ ನಿದ್ರಾ ಭಯ. ಮಕ್ಕಳು ಹಡಿದ್ರೆ ನಮ್ಕಿಂತ ಅವು ಶಾಣೆ ಅದಾವ್ರಿ. ಅಷ್ಟು ಶಾಣೆ ಮನುಷ್ಯ ಇಲ್ಲ, ದನ ಇಲ್ಲ, ಮನುಷ್ಯ ಇಲ್ಲ. ಋತುಕಾಲದಲ್ಲಿ ಸಂಬಂಧ ಮಾಡ್ತಾವೆ, ಅವು ಮಾಡಂಗಿಲ್ಲ. ಮನುಷ್ಯ ಇಂಥ 4 ಮಕ್ಕಳು ಹಡಿದ್ರಾಗ ಇಲ್ಲ, ಅಷ್ಟು ಶಾಣೆ ಇಲ್ಲಿ. ಮತ್ತು ಮನುಷ್ಯ ಯಾಕೆ ಶಾಣೆ ಅಂತೀರಿ? ನಹಿ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. ಉಣುದ್ರಾಗ ದನಕ್ಕಿಂತ ಚಲೋ ಇಲ್ಲ, ಮಕ್ಕಳು ಹಡಿದ್ರೆ ದನಕ್ಕೆ ಚಲೋ ಇಲ್ಲ. ನಮ್ಮ ಬಾಣ್ತನ ಮಾಡೋಕ್ಕೆ ಹೆಣ್ಮಕ್ಳು ಬಾಣ್ತನ ಮಾಡೋಕ್ಕೆ ಗಂಡು ಮಗದ ಅರ್ಧ ಬಾಣ್ತನ ಹಾಕದ. ಅವನ ಫಜಿತಿ ಏನಾಗ್ತದ? ಹಡ್ಯಾಕೆ ಈಕೆಗೆ ಹೇಳಂಗೆ ಈಕೆ ಹಡಿತಾಳ, ಅವನ ಬ್ಯಾನೆ ಅವನಿಗೆ ಹೇಳ್ತಾವ. ಕೊಡಬೇಕಲ್ಲ ರೊಕ್ಕ, ಹಾಸ್ಪಿಟ್ಲು ರೊಕ್ಕ ಕೊಡಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತಾರೇನಪ್ಪ ಅಂತ ಕೇಳಿದ್ರು. ಎಂದರೆ ಇವು ನಾಯಿ ಪಾಯಿ ನೋಡಿದ್ರೆ ಎಷ್ಟು ಚಂದ ಮಾಡ್ತಾನೆ ಹಾಕವ್ರಿ. ಎಲ್ಲಿ ಬೇಕಾದಲ್ಲಿ ಮಾಡ್ತಾನೆ ಆರಾಮಾಗಿ. ಮತ್ತು ಹುಟ್ಟುಗಳು ಓಡ್ತಾವೆ, ಓಡ್ಯಾಕ ಚಾಲು ಮಾಡ್ತಾವೆ. ಅದು ಮುಂದೆ ಮರಿಗಳು ಹಿಂದಿಂದ. ಪರಂತು ನಾವು ಎದ್ರಾಗ ಶಾಣೆ ಇದ್ದೇವೆ? ಮಕ್ಕಳು ಹಡಿದ್ರಾಗ ಶಾಣೆ ಇಲ್ಲ, ಉಣೋದ್ರಾಗ ಶಾಣೆ ಇಲ್ಲ, ಮಲಗೋದ್ರಾಗ ಶಾಣೆ ಇಲ್ಲ. ನಾವೊಂದು ಊರಿಗೆ ಹೋಗಿದ್ದೇವೆ ಸಾವುಕಾರ ಭೇಟಿಗೆ. ಯಾಕ್ರಿ ಅಂತ ಕೇಳಿದೆ. ಬಿದ್ದಾರ್ರಿ ಅಂದ್ರೆ ಹೋಗಿದ್ದೇವೆ. ಹೆಂಗೆ ಬಿದ್ದಿರಿ? ಮಂಚದ ಮೇಲೆ ಬಿದ್ದ ಅಂತ. ಎಷ್ಟು ಮಕ್ಕಳದ್ರಾಗ ಎಷ್ಟು ಶಾಣೆ ಅದ ನೋಡ್ರಿ.
ಮಂಚದ ಮ್ಯಾಂದ ಕೆಳಗೆ ಬಿದ್ದಾನಂದ್ರೆ 3x6 ಮಂಚ. ಇದಕ್ಕೆ ಮಂಗೆ ಒಂದು ಫಂಟಿ ಮೇಲೆ ಇರ್ತದಲ್ರಿ, ಅದು ಬಿದ್ದದನೇ ಅಂದಾರೆ. ಮಂಗೆ ಶಾಣೆ ನೀವು ಶಾಣೆ ಮಕ್ಕಳಕ್ಕೆ ಹುಚ್ಚಡಿ ಮತ್ತು ಶಾಣೆ ಅಂತ. ಯಾವ್ದು ಶಾಣೆ? ಆಹಾರದೊಳಗೆ ಶಾಣೆಯಲ್ಲಿ ಹೊಟ್ಟೆ ಕೆಡೋದು ನಮ್ಮದೇ. ಪ್ರಾಣಿ ಹೊಟ್ಟೆ ಕೆಡಂಗಿಲ್ಲ. ನಿದ್ರಾಗ ನಾವು ಮಕ್ಕಳಂಗೆ ನಾವು ಮಕ್ಕಳ ಕಡೆ ಮಂದಿ ಮಲ್ಗೂಡಂಗಿಲ್ಲ. ಅಷ್ಟು ಹರ್ರು ಮಾಡ್ಕೊಂಡು ಎಷ್ಟೋ ಮಂದಿಗೆ ಬೆಳತಾನೆ ಎಚ್ಚರ ಇಡ್ತಾನೆ. ಬಿಜಾಪುರದಾಗ ಒಬ್ಬ ಮನುಷ್ಯ ಇದ್ದವ, ಗೆಳೆಯರೆಲ್ಲರೂ ಕುಡ್ಕೊಂಡು ಹೋಗ್ತಿದ್ರು. ಎಲ್ಲಿಗೆ? ಬೆಂಗಳೂರಿಗೆ ಏನಕ್ಕೆ ಕೇಸಿಗೆ ಹೋದ್ರೆ ಅವ್ನು ಹೇಳ್ತಿದ್ದ, ಮಕ್ಕೋರಪ್ಪ ನೀವೆಲ್ಲರೂ ಅಂತಿದ್ದವ. ಯಾಕಂದ್ರೆ ನಾ ಮಕ್ಕೊಂಬಿಳಕ್ಕೆ ನೀವು ಯಾರು ಮಲ್ಗೋಕ್ಕೆ ಸಾಧ್ಯ ಇಲ್ಲ ಅಂತಿದ್ದವ. ಮಕ್ಕೊಂಡದ ಮೇಲೆ ಗುರ್ರು ಅಂದ್ರೆ ಬೆಳತಾನೆ ಅಳಿಗಾಡ್ಬೇಕು ಪತ್ರಾಗಿತ್ತರ. ಮತ್ತು ಮಗ್ಗದವ್ರು ಯಾರು ಮುಕ್ಕೋತಾರೆ? ಅವನಿಗೆ ಮೊದಲು ಮಕ್ಕೋರಿ ಆಮೇಲೆ ಮುಕ್ಕೋತೀನಿ ಅಂತಿದ್ದವ. ಪ್ರಾಣಿ ಅಂದ್ರೆ ಹಿಂಗೆ ಮಾಡ್ಯಾವ್ರಿ? ಎಲ್ಲಿ ಇಲ್ಲ. ಮನುಷ್ಯ ಎದರಾಗ ಶಾಣೆ ಆದ್ರೆ ಉಣುದ್ರಾಗ ಶಾಣೆ ಇಲ್ಲ, ಮಲಗುದ್ರಾಗ ಶಾಣೆ ಇಲ್ಲ, ಅಂಜುದಂಕರ ಅವಕ್ಕಿಂತ ಹೆಚ್ಚಿಗೆ ಅನಿಸ್ತಾನೆ ನೀವು. ಗಂಡಸಂತಾರೆ ಸುಮ್ಮನೆ ಹೆಸರಿಗೆ ಗಂಡಸದ. ನಾ ಹೇಳ್ತಿರ್ತೀನಿ ಹೊರಗೆ ಏಕಿ ಹೋದ್ರೆ ಕೈ ಹಿಡ್ಕೊಂಡು ಹೋಕ್ಕವು ಇಂಥ ಗಂಡಸರು ಅದಾವ. ಎದ್ರಾಗ ಶಾಣೆ ಅದನ? ಭಯ ಮೈಥುನ. ಮಕ್ಕಳು ಹಡಿದ್ರಾಗ ನಮ್ಗಿಂತ ಶಾಣೆ ಪ್ರಾಣಿಗಳು. ಎಷ್ಟು ಶಾಣೆ ಅದಾವ್ರಿ ಮಕ್ಕಳು ಹಡಿದ್ರಾಗ. ಜಾಕಿ ಮಾಡಿದ್ರೆ ನಮ್ಗಿಂತ ಶಾಣೆ. ಜಾಕಿ ಮಾಡಿದ್ರೆ ಬೆಕ್ಕ ಪಿಕ್ಕ ಹಲ್ಲಾಗ ಹಿಡ್ಕೊಂಡು ಹೋಕ್ಕವಿಲ್ಲ, ಬಾಯಿಗೆ ಹಿಡ್ಕೊಂಡು ಹೋಕ್ಕವಲ್ಲ ಮರಿಗೋಣ. ಅದ್ರ ಹಲ್ಲು ಭಾಳ ಕೂರು ಇರ್ತಾವ್ರಿ. ತೂತು ಬೀಳಂಗಿಲ್ಲ ನೋಡಿ ಹೆಂಗೆ ಹಿಡಿತಿರ್ಬೇಕದು. 8 ಮನೆ ತಿರುಗಾಡಿಸ್ತದೆ ಬೆಕ್ಕ ಮರಿ ತೊಗೊಂಡ್ಕಿಂದ. ಅದು ಗಾಯ ಬೀಳಂಗಿಲ್ಲ. ನೀವು ಹಂಗೆ ಹಿಡೀರಿ ಬಾಯಾಗ ಸತ್ಯ ಹೋಗ. ಎಷ್ಟು ಶಾಣೆ ಅದಾವ್ರಿ ಪ್ರಾಣಿ. ಹಡ್ಯಾಕ ಮಕ್ಕಳು ಹಡ್ಯಾಕ, ಮಕ್ಕಳು ಜಾಕಿ ಮಾಡಕ್ಕೆ, ಮಕ್ಕಳು ದೊಡ್ಡ ಮಾಡಕ್ಕೆ. ಏನು ರೀ ಮಂಗೆ ನೋಡ್ರಿ, ಇಲ್ಲಿ ಮರಿಗಳು ಪಟಕ ಹಿಡ್ಕೊಂಡ್ಬಿಡ್ತಾವೆ, ಹೋಗ್ತದೆ ಹಂಗೆ. ನಿಮ್ಮ ಕೈಯಾನು ಉಚ್ಚಿ ಬೀಳ್ತಾವೆ. ನಿಮ್ಮದು ಹಿಂಗೆ ಹಣಿಬಾರ್ದು. ಅವು ಕೊಳ್ಳಾಗಿದ್ದು ಬೀಳಂಗಿಲ್ಲ. ಅವು ಏಟು ಗಿಡ ಯಾಕೆ ಟಣ್ 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 ಹಾರ್ತದ. ಖರೆ ಎಲ್ಲರೂ ಮರಿ ಬೀಳ್ದು ಕೇಳಿರಿ, ಕೆಳಗೆ ಬಿದ್ದು ಸತ್ತದಂತ. ಎಷ್ಟು ಶಾಣೆ ಅದಾವ್ರಿ. ನೀ ಅದಕ್ಕೆ ಶಾಣೆ ಇದ್ದಿ ಗೊತ್ತಿಲ್ಲ ನನಗೆ. ಅವ್ರಂತ ನೀ ಅದಕ್ಕೆ ಶಾಣೆ ಇದ್ದಿ. ಹಡಿದ್ರೆ ಶಾಣೆ ಇಲ್ಲ, ಉಣಿದ್ರಾಗ ಶಾಣೆ ಇಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ. ಜಡ್ಡ್ಯಾಕೆ ಬರ್ತದೆ ನಿನಗೆ? ನಿನಗೇನು ಎದರಾಗ ಶಾಣೆ ಇದ್ದಿ ಯಾರಿಗೆ ಗುರ್ತದೆ? ಮತ್ತು ಮನುಷ್ಯನಂಥ ಜನ್ಮನೇ ಯಾವುದಿಲ್ಲ. ನಹಿ ಮನುಷ್ಯ ಶ್ರೇಷ್ಠತರಂ. ಉಣುದ್ರಾಗ ಶಾಣೆ ಇಲ್ಲ, ಹಡಿದ್ರಾಗ ಶಾಣೆ ಇಲ್ಲ, ಮಲಗುದ್ರಾಗ ಶಾಣೆ ಇಲ್ಲ, ಹೌದ್ರ ತಿನ್ನೋದ್ರಾಗ ಶಾಣೆ ಇಲ್ಲ, ಉಡುದ್ರಾಗ ಶಾಣೆ ಇಲ್ಲ. ಎದ್ರಾಗ ಶಾಣೆ ಅಂತಾನ? ಯಾಕೆ ಮನುಷ್ಯನಿಗೆ ಇಷ್ಟು ಕಿಮ್ಮತ್ತು ಕೊಟ್ಟರು ಮಹಾತ್ಮರು ಅಂತ ಕೇಳಿದ್ರೆ ಒಂದೇ ಒಂದು ಕೆಲಸ. ಅವು ಯಾವಕ್ಕೂ ಕೂಡ ಪರಮಾತ್ಮನ ನೆನೆಸಕ್ಕೆ ಬರಂಗಿಲ್ಲ. ಅವಾಗ ಪ್ರವಚನ ಕೇಳಕ್ಕೆ ಬರಂಗಿಲ್ಲ, ಧ್ಯಾನ ಮಾಡೋಕ್ಕೆ ಬರಂಗಿಲ್ಲ, ಜಪ ಮಾಡೋಕ್ಕೆ ಬರಂಗಿಲ್ಲ. ಅದಕ್ಕೆ ಅವು ಕನಿಷ್ಠ ಅದಾವ. ಮನುಷ್ಯ ಶ್ರೇಷ್ಠ. ಬಡತನ ಇರಲಿ ಮನುಷ್ಯ ಆಗ್ಬೇಕಂತಾನೆ, ದುಃಖಿಯಾಗಿದ್ರು ಮನುಷ್ಯ ಆಗ್ಬೇಕಂತಾನೆ, ಸುಖವಾಗಿರ್ತಕ್ಕಂಥ ನಿಂಗೆ ಏನಪ್ಪ ಮಂಗೆ ಹಾಕಿ ಗಿಡದ ಮಂಗೆ ಎಲ್ಲ ಕಡೆ ಹಣ್ಣೆ ಅದು ಅಲ್ಲಿ ಬಿಟ್ರೆ ಮಂಗೆ ಆಗ್ತಾನೆ ಯಾವರೇ? ನಮ್ಮ ಮಂಗೆ ನಾವೆಲ್ಲ ನಮ್ಮ ಮನುಷ್ಯನೇ ಆಗಿರ್ತೀನಿ ಅಂತ. ನಮ್ಮ ಮಂಗೆ ಆಗಂಗಿಲ್ಲ. ಕಷ್ಟ ಆಗಲಿಕ್ಕೆ ಮಂಗೆ ಆಗಂಗಿಲ್ಲ. ನಾ ಆಗಂಗಿಲ್ಲ. ಮನುಷ್ಯ ಜನ್ಮ ಎಂಥ ಜನ್ಮದ ರೀ, ಎಂಥ ಜನ್ಮದ. ಅದಕ್ಕೆ ಮಾನವರು ನಮಗೆ ಹೇಳ್ತಾರೆ, ಮನುಷ್ಯ ಜನ್ಮ ಇದು ಅದ, ಇದು ಹೋಗೋದ್ರಾಗ ಏನು ಕೆಲಸ ಮಾಡ್ಕೋಬೇಕ್ರಿ? ಎದಕ್ಕೆ ಬಂದಿದಿ ಆ ಕೆಲಸ ಮಾಡಬೇಕು. ಆಫೀಸಿಗೆ ಭೇಟಿ ಆಗಾಕ ಬೆಂಗಳೂರಿಗೆ 500 ರೂಪಾಯಿ ಟಿಕೆಟ್ ತೆಗೆದು ಹೋದ ಮನುಷ್ಯ ಆಫೀಸ್ಗೆ ಬೆಟ್ಲಾಲಾರದೆ ಹೋಟೆಲ ಸಿನೆಮಾಕ್ಕೆ ತಿರುಗಾಡ್ದ ಅಂದ್ರೆ ಏನಂತೀರಿ ಅವನಿಗೆ? ಬೇಕೂಪ ಅಂತೀರಿ? ಇಲ್ಲ. ಎದಕ್ಕೆ ಹೋಗಿದ್ಯೋ? ಇಲ್ಲರಿ ನಾ ಎಲ್ಲಿ ಹೋಗಿದ್ದೆ, ಆಫೀಸ್ ಬಂದಾಗಿತ್ತು. ಮತ್ತು ಚಂತಾನ ಏನು ಮಾಡಿದೆ? ಸಿನೆಮಾ ನೋಡಿದೆ. ಸಿನೆಮಾ ನೋಡೋಕೆ 500 ರೂಪಾಯಿ ಖರ್ಚು ಮಾಡಿ ಹೋಗಿದ್ದಿ ಬೆಂಗಳೂರಿಗೆ? ಸಿನೆಮೇನು ಇಲ್ಲಿ ಸಿಗ್ತಿದ್ದಿಲ್ಲ ಬೀದರ್ದಾಗ? ಮೂರ್ಖ. ಆಫೀಸ್ ಭೇಟಿ ಹಾಕಿ ಹೋಗಿದ್ದೀನಿ. ಸಿನೆಮಾ ನೋಡೋಕೆ ಹೋಟೆಲ್ ತಿನ್ನೋಕೆ ಹೋಗಿದ್ದಿಲ್ಲ. ಇಲ್ಲಿ ಹೋಟೆಲ್ ಕಮ್ಮ, ಸಿನೆಮಾ ಥಿಯೇಟ್ರ್ ಕಮ್ಮ ಅದಾವ, ಅಲ್ಲೇ ಹೋಗ್ಬೇಕಾಗಿತ್ತು. ಯಾರು ಭೇಟಿಗೆ ಹೋಗಿದ್ದೆ ಅದನ್ನು ಭೇಟಿ ಆಗೋದು ಬಿಟ್ಟು ಸಿನೆಮಾ ನೋಡಿದರೆ ಹೆಂಗೆ ಮೂರ್ಖ ಅಂತ ಕರೀತಾರೆ. ಹಾಗೆ ನಾವು
ಉಣಾಕ ತಿನ್ನಕ ನೋಡಕ್ಕೆ ಹುಟ್ಟಿಲ್ಲ. ದನದಾಗ ಉಣ್ತಾವೆ, ನಿಮ್ಗಿಂತ ಚಂದ ಉಣ್ತಾವೆ, ನಿಮ್ಗಿಂತ ಚಂದ ನೋಡ್ತಾವೆ, ನಿಮ್ಗಿಂತ ಚಂದ ಇರ್ತಾವೆ, ನಿಮ್ಗಿಂತ ಚಂದ ಮಕ್ಕಳು ಹಿಡಿತಾವೆ, ನಿಮ್ಗಿಂತ ಚಂದ ಪ್ರೇಮ ಮಾಡ್ತಾವೆ. ಏನು ಮಾಡ್ತಾವೆ? ಮಕ್ಕಳ ಮೇಲೆ ನಿಮ್ಗಿಂತ ಮಂಗೆ ಭಾಳ ಪ್ರೇಮ ಇರ್ತದೆ. ಸತ್ತು ಮರಿ ಇದ್ರೂ ಕೂಡ 10-12 ಹೊತ್ಕೊಂಡು ತಿರುಗಾಡ್ತಾ ಹಿಡ್ಕೊಂಡು ಮಂಗೆ, ಅಷ್ಟು ಪ್ರೇಮ ಅದ. ನೀವು ಸತ್ತು ಮರು ದಿವಸ ಮಣ್ಣು ಕೊಡ್ತೀರಿ ಮಕ್ಕಳಿಗೆ, ಇಟ್ಕೊಂಡು ಕೊಂಡಿರ್ತೀರಿ ಮನ್ಯಾಗ. ಯಾರೂ ಇಲ್ಲ, ಆಯಿತು ಒಂದು ತಾಸು ಅಳ್ತೀರಿ ಒಯ್ರಿ ಮನೆ. ಮಂಗೆ ಸತ್ತು ಬಳಿಕ 7-8 ದಿವಸ ಹಂಗೆ ಹಿಡ್ಕೊಂಡು ತಿರುಗಾಡ್ತದೆ. ಮರಿ ಇದ್ರೂ ಹಿಡ್ಕೊತಿತ್ತದು, ಈಗ ಹಿಡಂಗಿಲ್ಲ ಗೊತ್ತಿದ್ರು ಕೂಡ ಹಿಡ್ಕೊಂಡು ತಿರುಗಾಡ್ತದೆ. ಎಷ್ಟು ಜೀವ ಅದಾವ್ರಿ ಅವು? ಅಷ್ಟು ಜೀವ ನೀ ಇದ್ದಿ ಇಲ್ಲ ಜಗತ್ತಿನೊಳಗೆ. ಅದಕ್ಕೆ ಮಹಾತ್ಮನಂತಾರೆ, ಹೆಂಡ್ರು ಗಂಡರು ಮಕ್ಕಳು ರೊಕ್ಕ ರೂಪಾಯಿ ಇದಕ್ಕೆ ಬಂದಿಲ್ಲಪ್ಪ, ಇದಕ್ಕೆ ಬಂದಿಲ್ಲ ನಾವು. ಮನುಷ್ಯ ಜನ್ಮ ಸ್ಪೆಷಲ್ ಅದ. ಅದೇ ಕೆಲಸಕ್ಕನ ಮನುಷ್ಯ ಜನ್ಮ ಕೊಟ್ಟ. ನಾವು ಮಕ್ಕಳು ಹಿಡಕ್ಕೆ ರೊಕ್ಕ ಗಳಿಸಕ್ಕೆ ಇವಕ್ಕೆಲ್ಲ ಅವಕ್ಕೆ ಭಾಳ ಶರೀರ ಅದಾವ, ಅವಕ್ಕೆ ಭಾಳ ಶರೀರ ಅದಾವ. ಇದು ಸ್ಪೆಷಲ್ ಇದೇ ಕೆಲಸಕ್ಕನ ನಿಮ್ಗೆ ಕೊಟ್ಟರು. ಪರಂತು ನಾವು ಇಷ್ಟು ಮೂರ್ಖತನ ಮಾಡಿದೇವೆ, ಅದನ್ನು ಮಾಡ್ತೇವೆ. ಪರಂತು ಈ ಶರೀರ ಮಕ್ಕಳು ಇದು ಇದೇ ಉಳಿದೇವೆ. ಅದಕ್ಕೇ ಮಹಾತ್ಮರು ನಮಗಂತಾರೆ, ಬಂದದ್ಯಾತಕ್ಕೆ, ಎದಕ್ಕೆ ಬಂದಿದ್ದೀ ಅದನ್ನು ವಿಚಾರ ಮಾಡು. ಪರಮಾತ್ಮನಿಗೆ ವಚನ ಕೊಟ್ಟು ಬಂದು, ಹೇ ಪರಮಾತ್ಮ, ಅನಂತ ಜನ್ಮಗಳಲ್ಲಿ ಹೆಣ್ಣು ಗಂಡು ಮಕ್ಕಳು ಮರಿ ಎಲ್ಲ ನೋಡೀನಿ ಪರಮಾತ್ಮ, ಎಲ್ಲಿ ಸುಖ ಸಿಕ್ಕಿಲ್ಲ, ಯಾವ ಜನ್ಮದಲ್ಲಿ ಶಾಂತಿ ಸಿಕ್ಕಿಲ್ಲ. ಸುಖ ಸಿಕ್ಕಿರಬೇಕು ಅಲ್ಪ. ಕಜ್ಜಿ ಹುರುಕಾದ್ರೆ ತುರಿಸ್ತೀರಿ ನೋಡು, ತುರಿಸೋವಾಗ ಭಾಳ ಸುಖ ಇರ್ತದೆ. ಯಾಕ್ರಿ? ಬೇಡ ಕರ 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 ತುರಿಸ್ತಾನೆ, ರಕ್ತ ಬರ್ತಕ್ಕ ತುರಿಸ್ತಾನೆ. ಬಿಟ್ಟು ಬೆಳಗ್ಗೆ ಉರಿಯಾಕತ್ತಂದ್ರೆ ಇಲ್ಲಿ ಬಿಟ್ಟು ಇಲ್ಲಿಗೆ ಬಾಯಿ ಹಾಸ್ತಾನೆ, ಈ ಕಡೆ ಬಿಡ್ತಾನೆ, ಈ ಕಡೆ ಬಾಯಿ ಹಾಸ್ತಾನೆ. ತುರಿಸೋವಾಗ ಭಾಳ ಚಲೋ ಅನ್ನಿಸ್ತದೆ. ಹಂಗೆ ಪ್ರಪಂಚದೊಳಗೆ ಭಾಳ ಚಲೋ ಅನ್ನಿಸ್ತದೆ. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ರೊಕ್ಕ, ನನ್ನ ರೂಪಾಯಿ ಇರಬೇಕು. ಪ್ರೇಮ ಇರಬೇಕು, ಆಸಕ್ತಿ ಇರಬಾರ್ದು. ಸಂಸಾರದ ಪ್ರೇಮ ಇರಬೇಕು. ಪ್ರೇಮ ಇಲ್ಲಿ ಜಗತ್ತೇ ಇಲ್ಲ. ಪರಮಾತ್ಮ ಪ್ರೇಮದಿಂದ ಜಗತ್ತು ಮಾಡ್ಯಾನ. ನಮ್ಮ ಮ್ಯಾಲ ಪ್ರೇಮ ಅದ ಅಂತ ತಿಳ್ಕೊಂಡು ನೀರು ಮಳೆ ಎಲ್ಲ ಕೊಟ್ಟನ ಪರಮ. ನಮ್ಮ ಮೇಲೆ ಪ್ರೇಮ ಅದ. ನಾವು ಮಕ್ಕಳು ಗಂಡನ ಮೇಲೆ ಹೇಳ್ತೀವಿ, ಪ್ರೇಮ ಇರೋನು. ಆಸಕ್ತಿ ಬೇಡ, ಆಸಕ್ತಿ ಬೇಡ. ಇದು ಇದ್ದರೆ ಸುಖ ಹಾಕೋದು ಬೇಡ, ಇದು ಇಲ್ಲ ಅಂದ್ರೆ ನನಗೆ ದುಃಖ ಹಾಕೋದು ಬೇಡ. ಇರುತ್ತಕ ಮಜಾ ಮಾಡು ಅಷ್ಟೇ. ಇದನ್ನು ಹೋಯ್ತು ನಾ ಹ್ಯಾಂಗೆ ಮಾಡಲಿ ಅನ್ನಬೇಡ ಜಗತ್ತೇನೊಳಗೆ. ಯಾಕೆ? ಜಗತ್ತೇನು ರೂಢಿ ಅದ. ಇದು ಏಕ ಆವತ್ ಏಕ ಜಾವತ್. ಒಬ್ಬ ಬರ್ತಾನೆ, ಒಬ್ಬ ನಡಿತಾನೆ, ಹೋಟ್ ಹಾಕ್ತಾನೆ, ಮುಂದೆ ಸರಿಬೇಕು. ಮತ್ತವರು ಅದಾರು ಹಿಂದೆ ಹೋಟ್ ಹಾಕೋರು. ಹಂಗೆ ಬಂದು ನೀವು ಹೋಗ್ಬೇಕು, ನೀನು ಕೋಲಿ ಕಾಲು ಮಾಡೋಕೆ ಮತ್ತೆ ಮುಂದೆ ಬರ್ತಾನೆ. ನೀವು ನನ್ನ ಮನೆ, ನನ್ನ ಬೆಡ್ರೂಮ್. ಅರೆ ನಿನ್ನ ಮನೆ ಏನು? ನಿನ್ನ ಮನೆ ಅಲ್ಲ, ಮುಂದೆ ಮಗ ಬರೋದನ. ಅತ್ತೆ ನಂದಲ್ಲ, ಮುಂದೆ ಸಸಿ ಬರೋಕ್ಕೆ ಅದಾಳೆ, ಆಕೆನೂ ಹೋಗಕ್ಕೆ ಅದಾಳೆ. ಇದು ಜಗತ್ತಿನ ರೂಢಿ ಅದ. ಒಬ್ರು ಹಾಕ್ಕೊಳ್ಳಿ ಒಬ್ಬರು ಬರ್ತೇವೆ, ಒಬ್ರು ಹಾಕ್ಕೊಳ್ಳಿ ಒಬ್ಬರು ಬರ್ತೇವೆ. ಯಾರ್ದು ಈ ಮನೆ ಇಲ್ಲ, ಯಾರ್ದು ಈ ರೊಕ್ಕ ಇಲ್ಲ, ಯಾರ್ದು ಇಲ್ಲ, ಎಲ್ಲ ಪರಮಾತ್ಮದ. ನಾವು ಲಕ್ಷ್ಯ ಇಡ್ಬೇಕು. ಅದಕ್ಕೆ ಮನುಷ್ಯನಿಗೆ ಜಗತ್ತಿನೊಳಗೆ ಪ್ರೇಮ ಇರಲಿ, ಪರಂತು ಪ್ರೇಮ ಆಸಕ್ತಿಯೊಳಗೆ ಬದಲಾಯಿತು ಅಂದರೆ ದುಃಖ ಕೊಡ್ತದೆ, ಪಾಪ ಮಾಡ್ತಾನೆ, ನರಕಕ್ಕೆ ಹೋಗ್ತಾನೆ ಪುಣ್ಯಾತ್ಮರೇ. ಅದಕ್ಕೆ ಶಾಸ್ತ್ರ ಪರಮಾತ್ಮ ಪ್ರೇಮ ಸ್ವರೂಪದನ, ಸಾತು ಪರಮ ಪ್ರೇಮಾಸ್ಪದ ರೂಪ. ಪ್ರೇಮ ಎಲ್ಲರಲ್ಲಿ ಇರಬೇಕು, ಎಲ್ಲರಲ್ಲಿ ಪ್ರೇಮ ಇರಬೇಕು. ಸಕಲ ಜೀವಿಗಳಲ್ಲಿ ಪ್ರೇಮ ಇರಬೇಕು, ಆಸಕ್ತಿ ಇರಬಾರ್ದು. ಆಸಕ್ತಿ, ಪ್ರೇಮ ಅಂದರೆ ಒಳ್ಳೆಯದು, ಬೇಟೆ ಪ್ರೀತಿ. ಅದು ಹಾಗೆ ಕೂತು ಅಂದ್ರೆ ಆಸಕ್ತಿ ಆಗ್ತದೆ. ಆಸಕ್ತಿ ಆಯಿತು ಅಂದ್ರೆ ಪಾಪ ಆಗ್ತದೆ. ಪಾಪಾದ ಅವಶ್ಯಂ ನರಕಂ ಪ್ರಯಾತಿ. ಪಾಪದಿಂದ ಮನುಷ್ಯನಿಗೆ ದುಃಖ ಸಿಗುತ್ತೆ ಅಂತ ತಿಳ್ಕೊಂಡು ಮಹಾನುಭಾವರು ನಮಗೇನಪ್ಪ ಅಂತ ಕೇಳಿದರೆ ಒಂದು ಸುಂದರವಾದ ಮಾತನ್ನು ನಮಗೆ ಹೇಳ್ತಾರೆ. ಏನು? ಫಸ್ಟ್ ವಿಚಾರ ಮಾಡಿರಿ,
ನಾನು ಮನುಷ್ಯ ಯಾಕಾಗಿ. ಮನುಜ ಕುಲದ ಜನನದ ಲಾಭ. ಎಲ್ಲರೂ ಮಾಡೋದು ಲಾಭಕ್ಕಾಗಿಯೇ ಅಲ್ರಿ, ಸುಖಕ್ಕಾಗಿ ಲಾಭಕ್ಕಾಗಿಯೇ. ವ್ಯಾಪಾರ ಮಾಡೋದೇನು ನುಕ್ಸಾನಕ್ಕೆ, ಲಾಭಕ್ಕೆ. ಮನುಷ್ಯನಿಗೆ ಇದು ಮಾಡಿರಿ, ಈ ಶರೀರ ಇದರ ಲಾಭ ಏನು? ಲಾಭ ಅಂತ ಎದಕ್ಕಂತೀರಿ? 10,000 ರೂಪಾಯಿ ಸಾಮಾನು ತಂದ, ಮಾರ್ದ, 10,000 ಬಂತು. ಲಾಭ ಎಷ್ಟಾಯ್ತು ರೀ? 10,000 ಸಾಮಾನು ತಂದ, 10,000 ರೂಪಾಯಿ ಮಾರ್ದ. ಇದಕ್ಕೆ ಲಾಭ ಅಂತೀರೇನು? ಇಲ್ಲ, ಉಳಿಬೇಕ್ರಿ, ಉಳಿದಕ್ಕೆ ಲಾಭ ಅಂತಾರೆ. ಹೌದಾ? ಈಗ ಏನಿದ್ದರೇನಿದು ಖಾಲಿ ಮನೆಯೋ ಶಿವನ. ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ಒಯ್ಯಂಗಿಲ್ಲಲ್ರಿ. ನಮ್ಮ ಜೊತೆಗೆ ಏನು ಬರೋದದು? ಏನು ಬರೋದದು? ಏನೇನೋ ಮಾಡಬಾರ್ದು ಮಾಡಿ, ಆಡಬಾರ್ದು ಆಡಿ, ಪಾಪ ಮಾಡಿ, ಇಷ್ಟೆಲ್ಲ ಮಾಡಿದೆಲ್ಲ ಬಂತೇನು? ಬಂತೇನು? ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ. ಇದು ಖಾಲಿ ಅದ. ಸಿಕಂದರ ಸಾಮ್ರಾಟ್, ಇಡೀ ಜಗತ್ತನ್ನೇ ಗೆದ್ದಿರತಕ್ಕಂಥವ, ಇಡೀ ಜಗತ್ತನ್ನೇ ಗೆದ್ದಿರತಕ್ಕಂಥ. ಎಲ್ಲ ಗೆದ್ದ ಮೇಲೆ ತನ್ನ ದೇಶಕ್ಕೆ ಹೋದ ಮೇಲೆ ಕಡೆಗೆ ಒಂದು ದಿವಸ ಹುಟ್ಟದವ ಸಾಯಬೇಕು. ಸಾಯಕ್ಕಾದ ಅವ ಪ್ರಧಾನಿ ಕರೆದು ಎಲ್ಲರಿಗೂ ಒಂದು ಮಾತು ಹೇಳ್ದ. ಏನು ಅಂದರೆ, ನಾನು ಸತ್ತ ಮೇಲೆ, ಅವ ಮುಸಲ್ಮಾನರು, ನಾ ಸತ್ತ ಮೇಲೆ ಮುಸಲ್ಮಾನ ಪದ್ಧತಿಯಿಂದ ನನ್ನ ಮರಣ ಮಾಡಬೇಡ್ರಿ, ಮೆರವಣಿಗೆ ಮಾಡಿರಿ. ಏನು ಮಾಡ್ಬೇಕ್ರಿ? ಪೂರ ಮುಸಲು ಸುತ್ತಾರೆ ನೋಡಿರಿ, ಹಣಕ್ಕೆಲ್ಲ ಸುತ್ತಾರೆ, ಕೈಯ ಕಾಲ ಒಳಗಿಟ್ಟು. ಅವ ಅಂದ, ಸುತ್ತರಿ, ನನ್ನ 2 ಕೈ ಹೊರಗಿಡ್ರಿ ಅಂದ. ऐसा कैसा होता है जी, ये धर्म के विरुद्ध होता है, ಧರ್ಮದ ವಿರುದ್ಧ ಆಗ್ತದೆ. ನಮ್ಮ ಧರ್ಮದ ಪೂರ ಪ್ಯಾಕ್ ಮಾಡೋದು ಅದು. ಇಲ್ಲ ಇಲ್ಲ ಇಲ್ಲ, ನಾ ರಾಜ ಹೇಳಕತ್ತೀನಿ, ನನ್ನ ಕೈ 2 ಹೊರಗಿಟ್ಟು ಸುತ್ತರಿ. ಮಂದಿ ಅಂದರು, ಏ ಕೈಸ ಹೋತಾ ಇದೆ, ಐಸಾ ಕ್ಯೂ, ಹಿಂಗ್ಯಾಕಂತೀರಿ ಅಂತ ಕೇಳಿದ್ರೆ ಹೇಳ್ದ, ನಾನು ನನ್ನ ಪರಾಕ್ರಮದಿಂದ, ಶೌರ್ಯದಿಂದ, ಶೂರತನದಿಂದ, ನನ್ನ ಬುದ್ಧಿಯಿಂದ ಇಡೀ ಜಗತ್ತನ್ನೇ ಗೆದ್ದೀನಿ. ಸಾಮ್ರಾಟ ಚಕ್ರವರ್ತಿಯಾಗೀನಿ, ಸಾವಿರಾರು ಹೆಣ ಹಾಕೀನಿ, ಅಪಾರ ಸಂಪತ್ತನ್ನು ತಂದೀನಿ. ಪರಂತು ಮಂದಿ ಗೊತ್ತಾಗಲಿ, ಇಷ್ಟೆಲ್ಲ ಹಿಂಸೆ ಪಾಪ ಮಾಡಿ ಎಲ್ಲ ತೊಗೊಂಡು ಬಂದು ಸಿಕ್ಕಂತರ ಸಾಯುವಾಗ ಖಾಲಿ ಕೈಲೆ ಸತ್ತಾನಂತ ಮಂದಿ ಗೊತ್ತಾಗಲಿ ಅನ್ನೋ. ಏನೇನೋ ಪಾಪ ಮಾಡ್ತೇವೆ, ಬರ್ತದೆ ನಿನ್ನ ಜೊತೆಗೆ, ಜನರಿಗೆ ಗೊತ್ತಾಗಲಿ. ಇಷ್ಟೆಲ್ಲ ಪಾಪವನ್ನು ಮಾಡಿಕೆಂದು ಗಳಿಸಿದಂಥ ವ್ಯಕ್ತಿ ಹೋಗುವಾಗ ಖಾಲಿ ಕೈಲಿ ಹೋಗ್ತಾನೆ. ಕುಚ್ ಭೀ ತುಮಾರೆ ಸಾಥ್ ನಹೀ ಆ ಸಕ್ತಾ ಹೈ, ಏಕ್ ಪಾಪ ಅವ್ರ ಏಕ್ ಪುಣ್ಯ. ಪುಣ್ಯ ಪಾಪ ಬಿಟ್ಟು ನೀವು ಏನು ಚಲೋ ಕೆಟ್ಟದ್ದು 2 ಬರ್ತಾವೆ, ಏನೂ ಬರಂಗಿಲ್ಲ. ಬರಲಾರ್ದಕ್ಕಿಷ್ಟು ಪಾಪ ಮಾಡಿದ್ನಲ್ಲ ಸಿಕಂದರ ಅಂತ ಮಂದಿ ಗೊತ್ತಾಗಲಿ ಅಂತ ತಿಳ್ಕೊಂಡು ನನ್ನ 2 ಕೈ ಹೊರಗಿಡ್ರಿ ಅಂದವು. ನನ್ನ 2 ಕೈ ಹೊರಗಿಡ್ರಿ. ಪರಂತು ನಮ್ಮ ಜೊತೆಗೆ ಬರ್ತಕ್ಕಂಥದ್ರ ಜೊತೆಗೆ ನಾವು ಪ್ರಯತ್ನ ಮಾಡಲಿಲ್ಲ. ಶಾಸ್ತ್ರ ಹೇಳ್ತದೆ, ಹುಚ್ಚ, ಯಾವುದು ಬರಂಗಿಲ್ಲ, ಯಾವುದು ನಿನ್ನ ಜೊತೆಗೆ ಸದಾ ಇರಂಗಿಲ್ಲ, ಅದಕ್ಕೆ ಬರಂಗನೂ ಇಲ್ಲ, ಇರಕ್ಕೆ ಸಾಧ್ಯನೂ ಇಲ್ಲ. ಪ್ರೀತಿ ಮಾಡುವ ಹೆಂಡತಿ, ಹಡದ ಮಕ್ಕಳು, ಗಳಿಸಿದ ಮನೆ ಬರ್ತದೆ ನಮ್ಮ ಜೊತೆಗೆ. ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೆ, ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ, ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಬೆಳತಾನ ಅಳ್ತಾರ, ಗಂಡ ಸತ್ತ, ಅವ್ರು ಸತ್ತ, ಹಣ ಸತ್ತ, ತಮ್ಮ ಸತ್ತ. ಯಾರು ಬರೋರು ಅದಾರ್ರಿ? ಯಾರು ಬರೋರು? ಅಷ್ಟೇ, ಭಾಳ 10 ಬರ್ತಾರೆ. ಎಲ್ಲಿ ತನಕ? ಸುಡುಗಾಡ್ತಕ್ಕ.
ಒಂದು ಬಿಡ್ದು ಎರಡು ಹೆಣ ಇದ್ದರೆ ಯಾ ಗಂಡ ಯಾ ಹೆಣ್ತಿ ಯಾ ಮಕ್ಕಳು. ತನಗಿಂತ ಪ್ರಿಯವಾದ ವಿಷಯ ಮುಂದೊಂಟೆ. ನನ್ನ ಮ್ಯಾಲ ನಾ ಎಷ್ಟು ಪ್ರೇಮ ಇದ್ದೀನಿ ಯಾರ ಮ್ಯಾಲೂ ಇಲ್ಲ. ಗಂಡ ಮೇಲೆ ಪ್ರೇಮ, ತನ್ನ ಸಲುವಾಗಿ ಗಂಡ ಮೇಲೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತನ್ನ ಸಲುವಾಗಿ ಗಂಡನ ಪ್ರೇಮ ಮಾಡ್ತಾರೆ, ತನ್ನ ಸಲುವಾಗಿ ಹೆಂಡತಿ ಪ್ರೇಮ ಮಾಡ್ತಾನೆ, ತನ್ನ ಸಲುವಾಗಿ ಮಗನ ಪ್ರೇಮ ಮಾಡ್ತಾನೆ, ತನ್ನ ಸಲುವಾಗಿ ಅಪ್ಪರ ಪ್ರೇಮ ಮಾಡ್ತಾನೆ, ತನ್ನ ಸಲುವಾಗಿ ನೌಕರ ಪ್ರೇಮ ಮಾಡ್ತಾನೆ. ಯಾಕೆ ಕೆಲಸ ಭಾಳ ಚಲೋ ಮಾಡ್ತಾನಂತೆ, ನೌಕರ ಪ್ರೇಮ ಮಾಡ್ತಾನೆ, ಬರೋಬ್ಬರಿ ಪಗಾರ ಕೊಡ್ತಾನಂತ. ಯಾರ ಮೇಲೆ ಯಾರ ಪ್ರೇಮ ಇಲ್ಲರಿ. ಕೈತವ ರಹಿತ ಪ್ರೇಮ ನಾಸ್ತಿ ಲೋಕೆ. ನಿಷ್ಕಪಟವಾದ ಪ್ರೇಮ ಜಗತ್ತಿನೊಳಗಿಲ್ಲ. ಸ್ವಾರ್ಥಲಾಗೆ ಕರಹಿಸವ ಪ್ರೀತಿ ಸುರನರಿಕೆ ಏಹೇ ರೀತಿ. ಹೆಣ್ತಂತ ನೀವೆಲ್ಲ ಚಂದಿ ಇಡ್ತೀರಿ, ಎಮ್ಮೆಗೆ ಆಕಳಿಗೆ ಹುಲ್ಲು ಹಾಕ್ತೀರಿ, ಮುಸುರಿ ಇಡ್ತೀರಿ, ಒದಿಲಿ ಹಾಲು ಕುಡಿದು ಬಂದಾಲಿ ಕುಣಿಕೆ ಬಿಚ್ಚಿ ಬಿಡ್ತೀರಿ, ಸರಿಗಾಡಕ್ಕೆ ಹೋಗಂತ. ಯಾರ ಪ್ರೇಮ ಅದಕ್ಕದ ರೀ? ನಮ್ಮ ಹುಚ್ಚುತನದ ಗಂಡ ಪ್ರೇಮ ಹೆಂಡತಿ ಪ್ರೇಮ ಎಲ್ಲರೂ ನಮ್ಮ ಮೇಲೆ ಪ್ರೇಮ ಇದ್ದೆ ನೋಡು. ತನ್ನ ಮೇಲೆ ಪ್ರೇಮ. ಅವ್ರ ಕಾಲ ಅವ್ರ ಕಾಲ ಸತ್ತಿಲ್ಲ, ತನ್ನ ಕಾಲ ಸತ್ತಾರ ಅವರು. ಗಂಡ ಸತ್ತ ಉರ್ಲಾಕೊಂಡ ಹೆಣ್ಣು ಸತ್ತು ಸತ್ತೊಂಡ ಇಲ್ಲ, ಹೆಂಡತಿ ಸಲುವಾಗಿ ಅಲ್ಲ, ಆಕಿ ಹೋದ ನಂದೇ ಹಂಗತಿ ಅಂತ ಅವ್ನು ಸಾಯ್ತಾನೆ. ಅದಕ್ಕೆ ನೀವು ತಿಳ್ಕೊಂಡ್ರೆ ಆಕಿ ಸತ್ತ. ಯಾರ ಕಾಲಾಗ ಯಾರೂ ಸಾಯಂಗಿಲ್ಲ, ಎಲ್ಲರೂ ತಮ್ಮ ಸಲಗೆ ಅದರ. ಸ್ವಾರ್ಥಲಾಗೆ ಕರಹಿಸಬ ಪ್ರೀತಿ ಸುರನರಿಕೆ ಏಹೇ ರೀತಿ. ಜಗತ್ತಿನದ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರೆ, ತಮ್ಮ ಜೀವನದ ಫಸ್ಟ್ ಕೆಲಸ ಏನು ಮಾಡಬೇಕು ಅದು ವಿಚಾರ. ಎದ್ದು ಕೂಡ 100 ವಿಚಾರ ಮಾಡ್ತೇವೆ. ಇವತ್ತು ಈ ಕೆಲಸ ಅದ, ಅವತ್ತು ಈ ಕೆಲಸ ಅದ, ಇವತ್ತು ಹೊಲಕ್ಕೆ ಹೋಗೋದು, ಇವತ್ತು ಆಫೀಸ್ಗೆ ಹೋಗೋದು, ಅಂಗಡಿಗೆ ಹೋಗೋದು, ಇವತ್ತು ಖರೀದಿ ಅದ, ಇವತ್ತು ಮಾರಾಟ ಅದ. ಇದರ ವಿಚಾರ ಮಾಡಂಗಿಲ್ಲ. ತನ್ನ ಮೊದಲರಿಯುವುದು. ನೆನಪಿಡ್ರಿ, ಯುದ್ಧಕ್ಕೆ ಹೋಗೋ ಮನುಷ್ಯ ಮೊದಲು ಕೌಚ್ ಹಾಕೋತಾನೆ ಇಲ್ಲ, ಮೈ ತುಂಬ ತೆಲಿಗೆ ಮೈ ತುಂಬ ಹಾಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಮೊದಲು ತನ್ನ ರಕ್ಷಣೆ ಮಾಡ್ಕೋತಾನವ, ಅವ್ರಿಗೆ ಹೊಡಿಯೋದು ಆಮೇಲೆ. ಯಾರೇ ಬರೀ ಮೇಲೆ ಯುದ್ಧಕ್ಕೆ ಹೋಗ್ಯಾರ ಹಾಕೊಂಡು ಹೋಗ್ತಾನೆ. ಹಾಗೆ ಮೊದಲು ತನ್ನ ಮೊದಲರಿಯುವುದು. ಮೊದಲು ನಿನ್ನ ಉದ್ಧಾರ ಮಾಡ್ಕೊಳ್ಳೋಕೆ ಕಲಿಯೋ. ನೀ ಹೆಂಡ್ರ ಮಕ್ಕಳು ಉದ್ಧಾರ ಏನು ಮಾಡ್ತೀವಿ? ನಿಂದೇ ಉದ್ಧಾರ ಆಗಿಲ್ಲ, ಅವ್ರ ಉದ್ಧಾರ ಏನು ಮಾಡೋವಿದ್ದೀನಿ? ಮನುಷ್ಯನ ಹುಚ್ಚು ಕಲ್ಪನದ. ನಾ ಇದ್ರೆ ಅವ್ರಿಗೆ ಕಲ್ಯಾಣ ಮಾಡಿ. ನೀ ಸತ್ತವ್ರದ್ದು ನೋಡಿರಲಿಲ್ಲ, ಎಷ್ಟೋ ಮುಂದಿಂದ ಆರಾಮದಾರಿಲ್ಲ. ಗಂಡ ಸತ್ತ ಹೆಣ್ತಿ ಆರಾಮದಾರ, ಹೆಣ್ಣು ಸತ್ತರು ಗಂಡ ಆರಾಮದಾರ. ಎಲ್ಲರೂ ತಮ್ಮ ಮೇಲೆ ಪ್ರೀತಿ ಇರ್ತದೆ, ತಮ್ಮ ಮೇಲೆ ಪ್ರೀತಿ ಇರ್ತದೆ. ತಿಳಿತೇನೆ? ನಾವು ಇನ್ನೊಬ್ಬರ ಮೇಲೆ ಪ್ರೀತಿ ಇರೋದು ಅದು ತೋರಿಕೆ, ಪ್ರತೀತಿ ಮಾತ್ರ. ತನ್ನ ಮೇಲೆ ಬರ್ತದಂದ್ರೆ ಯಾರಿಲ್ಲ. ಅಕ್ಬರ್ನ ಬೀರ್ಬಲ್ ಕಾಲಕ್ಕೆ ಅಕ್ಬರ್ ಒಂದು ದಿವಸ ಅಂದ, ಭಾಳ ರಾಜ ಮನುಷ್ಯ ತನ್ನ ಮೇಲೆ ಭಾಳ ಪ್ರೀತಿ ಇರ್ತಾರಂತೆ. ಈ ಮಕ್ಕಳ ಮೇಲೆ ಹೆಂಡ್ರ ಮೇಲೆ ಎಷ್ಟು ಪ್ರೀತಿ ಇರ್ತಾನೆ. ಬೀರ್ಬಲ್ ಶಾಣೆ ಇರ್ತಾನೆ ಬಿಡ್ರಿ, ತನಗೆ ಬರುತ್ತಕ ಇರ್ತಾನೆ ಅಷ್ಟೇ. ಹೆಂಡತಿ ಮೇಲೆ ಪ್ರೇಮ ಇರುತ್ತಕ. ಹೆಂಡತಿ ಮೇಲೆ ಗಂಡ ಪ್ರೇಮ ಮಾಡೋದು ಅವ್ರ ಸಲುವಾಗಿ, ತನ್ನ ಸಲುವಾಗಿ. ಆಕೆ ಇದ್ದರೆ ನಾ ಚಲೋ ಇರ್ತೀನಿ. ನಾವು ತಿಳ್ಕೊಂಡ್ರೆ ಆಕೆ ಸಲುವಾಗಿ ಅಂತ. ಯಾರ ಸಲುವಾಗಿ ಪ್ರೇಮ ಮಾಡಂಗಿಲ್ಲ. ತನ್ನ ಮೇಲೆ ಭಾಳ ಜೀವ ಇರ್ತದೆ. ಎಷ್ಟು ಕಷ್ಟ ಬಿಡ್ತಾರೆ ಮಕ್ಕಳಿಗೆ, ಹಟ್ಕೊಂಡು ಮಾಡ್ತಾರೆ. ನಿಮಗೆ ಹೇಳ್ತೀನಿ ಅಂತ. ಹಾಗೆ ಹುಟ್ಟಿ ಒಂದು 4, 10, 15, 20 ದಿವಸ ಆಗಿತ್ತು. ಒಂದು ಮಂಗೆ ಮರಿ ತೊಗೊಂಡು ತಿರುಗಾಡ್ತಿತ್ತು ನೋಡಿ. ಒಟ್ಟು ಹಿಡ್ಕೊಂಡು ಒಂದು ಕೈಲಿ ಒಂದು ಕೈಲಿ ಹಿಡಿತಾ, ಒಂದು ಕೈಲಿ ತಿರುಗಾಡ್ತದೆ. ಇಷ್ಟು ಪ್ರೀತಿ ಮರಿ ಮೇಲೆ ನೋಡು. ಅಕ್ಬರ್ ಎಷ್ಟು ಪ್ರೀತಿ ಅದ ನೋಡು. ಇಲ್ರಿ, ತನ್ನ ಮೇಲೆ ಪ್ರೀತಿ ನೋಡ್ತಿಲ್ಲ. ಮರಿ ಮೇಲೆ ಎಷ್ಟು ಪ್ರೀತಿ ಅದು. ಒಂದು ಕೈಲಿ ಹಿಡ್ಕೊಂಡು ತಿರುಗಾಡ್ತದೆ. ಅದಕ್ಕೆ ಮಲ್ಲಿ ಕುಡಿಸ್ತದೆ, ಅದಕ್ಕೆಲ್ಲ ಗುಟ್ಕಿ ಬಾಯ ಎಷ್ಟು ಪ್ರೀತಿ ಅದು. ಇಲ್ರಿ, ಅದೇ ಪ್ರೀತಿ.
ತನಗೆ ಬಂದ ಕಾಲಕ್ಕೆ ಯಾರ ಮೇಲೆ ತನಗೆ ಬಂದಾಗ ತನ್ನ ಮೇಲೆ ಪ್ರೀತಿ. ಮನೆಗೆ ಉರಿ ಹತ್ತಿದ್ರೆ ಯಾರು ಹೊರಗೆ ಓಡಿ ಬರ್ತೀರಿ? ಮೊದಲು ತಾವು ಓಡ್ಕೊಂಬಂದು ಹೊರಗೆ ಹೋಗ್ಕೋತಾನೋ, ಒಳಗೆ ಉರಿ ಹತ್ತದ ಬರ್ರಿ, ಅಲ್ಲೋ ಹೆಣ್ತಿ ಬಿಟ್ಟೆ ಬಂದು ನಾವು ಉಳಿದ್ರೆ ಹೆಣ್ತೀರಿ, ಅಲ್ಲಿ ನಾಯಿ ಮಾಡ್ತಾರೆ ರೊಕ್ಕ ಅದು ರೊಕ್ಕ ರೀ, ನಾವು ಸಾತಾರ. ಯಾರಿಗ್ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ. ಹೇಳ್ಯಾರಲ್ಲ ಬಸವಣ್ಣವರು, ಸುಳ್ಳು ಹೇಳ್ಯಾರ, ಮಹಾತ್ಮರು ಸುಳ್ಳು ಹೇಳ್ಯಾರ, ಸುಳ್ಳು ಹೇಳಿಲ್ಲ ಅವರು. ಪರಂತು ರಾಜ ಕೇಳಕ್ಕೆ ತಯಾರಿಲ್ಲ. ಹಂಗೆ ಮಗ ಅಪ್ಪ ಮಾಡೋದು ಮಗನ ಸಲುವಾಗಿನೇ, ಹೆಣ್ತಿ ಮಾಡೋದು ಗಂಡನ ಸಲುವಾಗಿನೇ, ಅಣ್ಣ ಮಾಡೋದು ತಮ್ಮನ ಸಲುವಾಗಿನೇ. ನಾ ಏನು ಹೇಳಬೇಕು ಅಂತ ನಾಳೆಗೆ ಹೇಳ್ತೇನೆ ಅಂತ ಮರುದಿವ್ಸ ಏನು ಮಾಡ್ದ ಅಂದ್ರೆ ಒಂದು ಸಣ್ಣ ಮಂಗ್ಯಾನ ಮಂಗ್ಯಾನ ಹಿಡ್ಕೊಂಬಂದ. ಅದೇ ಹುಟ್ಟಿ ಒಂದು ದಿವಸ 2 ದಿವಸ ಆಗಿರ್ಬೇಕು. ಆ ಮರಿ ಹಿಡ್ಕೊಂಡು ಒಟ್ಟು ಬಿಡೋಕ್ಕೆ ತಯಾರಿಲ್ಲ. ನೋಡ್ರಿ ಇಲ್ಲ, ಮಂಗ್ಯ ಅದ್ರ ಸುತ್ತ ಮರಿ ಸುತ್ತೇ ತಿರುಗಾಡ್ತವೆ, ಬಿಡ್ತಾವ, ಪರಂತು ಅವ್ರು ಸುತ್ತೇ ತಿರುಗಾಡ್ತಾವೆ. ಯಾಕಡೆ ಹೋಗಬಾರ್ದು, ಹಿಡ್ಕೊ ಬಾಲಿ ಹಿಡಿತದೆ, ಎಲ್ಕಡೆ ಹೋದ ಜಗ್ತದೆ, ಬಿಡಂಗಿಲ್ಲ ಅದು. ಅಷ್ಟು ಜೀವ ಕೊಳ್ಳಿಗೆ ಹಾಕ್ಕೊಂಡೆ ತಿರುಗಾಡ್ತದೆ. 8 ಜೀವ ನೋಡ್ರಿ, 8 ಜೀವ ಅದ ಅಂದ. ಆಯ್ತು, ಮರುದಿವ್ಸ ಒಂದು ಮರಿ ಹಿಡ್ಕೊಂಡು ಮಂಗ್ಯಾನ ತೊಗೊಂಬಂದ. ಒಂದು ದೊಡ್ಡ ಹೌದ ಡ್ರಮ್ದಾಗ ಒಳಗೆ ಬಿಟ್ಟು, ಅದಕ್ಕೆ ಒಳಗೆ ಬಿಟ್ಕೊಂಡು ಮ್ಯಾಲೆ ನೀರು ಬಿಟ್ಟರು. ನೀರು ಬಿಡಕತ್ತ ಇಲ್ಲಿಗೆ ಬಂತು ನೀರು. ಅದು ಮರಿ ಮೇಲೆ ಜೀವ ಹತ್ಕೊಂಡು ಕೊಳ್ಳೆಗೆ ಹಾಕ್ಕೊಡ್ತು, ಕೊಳ್ಳಾಗ ಇಟ್ಕೊತು. ನೋಡ್ರಿ 2 ಜೀವ ಅದ ಅಂತ ತಡಿ ಅಂದ. ಮತ್ತೆ ನೀರು ಬಿಟ್ಟರು. ಇಲ್ಲಿಗೆ ಬಂತು, ಇಲ್ಲಿ ಇಟ್ಕೋತು ಮರಿ. ಹಾಗೆ ನೀರು ಬಿಟ್ರು, ಇಲ್ಲಿಗೆ ಬಂತು. ಮುಸ್ತನದಾಗ ಆ ಮರಿ ಕೆಳಗೆ ಹಾಕಿ ಮ್ಯಾಲೆ ನಿಂತದ. ಯಾರ ಮೇಲೆ ಜೀವ ಅದಾರ ಅಂತ ಕೇಳ್ದ. ಎಲ್ಲಿ ತನಕ ತನ್ನ ಕುತ್ತಿಗೆ ಬರಂಗೆ ಅಲ್ಲಿ ತನಕ ಮರಿ ಮೇಲೆ ಜೀವ. ತನ್ನ ಕುತ್ತಿಗೆ ಬಂದ್ರೆ ಯಾರ ಮೇಲೆ ಯಾರ್ರೀ? ಯಾರಿಗೆ ಯಾರೂ ಇಲ್ಲ. ಶರಣರು ಹೇಳ್ಯಾರ, ಅವ್ರ ಜೀವ ಯಾಕೆ ಮಾಡ್ತೀವಿ? ಅವ್ರಿದ್ರೆ ನನಗೆ ಅನುಕೂಲ ಆಗ್ತದ ಅಂತ ಇಷ್ಟೇ. ಮತ್ತೇನು ಹೆಣ್ತಿದ್ರೆ ಏನು ಮಾಡಿ ಹಾಕ್ತೀವಿ ಅಂತ ಅಂತೀರಿ ನೀವು. ಗಂಡಿದ್ರೆ ತಂದು ಕೊಡ್ತಾನಂತ ಮಾಡ್ತೀರಿ ಅಷ್ಟೇ. ಯಾರಿಗೆ ಯಾರು ಇಲ್ಲ, ಸುಮ್ಮನೆ ಹೇಳ್ಯಾರ ಶರಣರು. ಯಾರು ಪ್ರೀತಿ ಕಾರಣದ ಕೈತವ ರಹಿತ ಪ್ರೇಮ ನಾಸ್ತಿ ಲೋಕೆ. ನಿಷ್ಕಪಟವಾದ ಪ್ರೇಮ ಜಗತ್ತಿನೊಳಗಿಲ್ಲ. ಅದು ಇರ್ತದೆ ಪರಮಾತ್ಮನ ಭಕ್ತರಲ್ಲಿ. ಪರಮಾತ್ಮನ ಪ್ರೀತಿ ಮಾಡ್ತಾರೆ. ಮೀರಾ ಮಾಡಿದ್ಲು ಏನು ಬೇಕಂತ ಮಾಡಿದ್ಲು, ಅಕ್ಕಮಾದೇವಿ ಮಾಡಿದ್ಲು ಏನು ಬೇಕಂತ ಮಾಡಿದ್ಲು. ಪ್ರೀತಿನೇ ಪರಮಾತ್ಮನ ಪ್ರೀತಿ. ಪರಮಾತ್ಮನ ಪ್ರೀತಿ ಭಕ್ತರಲ್ಲೇ ಇರ್ತದ ಕಡೆ. ಸಂಸಾರದಲ್ಲಿ ಕೈತವರಹಿತ ಪ್ರೇಮ ನಾಸ್ತಿ. ನಿಷ್ಕಪಟವಾದ ಪ್ರೇಮ ಜಗತ್ತಿನೊಳಗೆ ಇಲ್ಲ. ಅದು ಭಕ್ತನಲ್ಲಿ ಒಬ್ಬನಲ್ಲಿ ಇರ್ತದೆ. ಆ ಮತ್ತೊಂದು ಏನು ಬೇಡಂಗಿಲ್ಲ. ಪರಮಾತ್ಮ ಏನು ಕೊಡ್ತಾನ ಅದು ಸೈ ಅಂತ. ನಾವು ನರಕದಲ್ಲಿ ಇಡಂಗಿದ್ರೆ ಇಡು. ನೀನು ಒಲಿದ ಸ್ವರ್ಗ ನರಕವೇ ನನಗೆ ಸ್ವರ್ಗವಯ್ಯ ಹೇಳಿಲ್ಲ ಅಕ್ಕಮಾದೇವಿ. ನಿನ್ನ ಪ್ರೀತಿ ಇದು ನರಕದ ನನಗೆ ಸ್ವರ್ಗ. ನಿನಗೆ ಪ್ರೀತಿ ಇಲ್ಲದ ಸ್ವರ್ಗ ನನಗೆ ಬೇಡ. ನಿನಗೆ ಪ್ರೀತಿ ಇಲ್ಲದ ಸುಖ ನನಗೆ ಬೇಡ. ನಿನ್ನ ಪ್ರೀತಿ ಇರತಕ್ಕಂಥ ದುಃಖವೂ ನನಗೆ ಸುಖನೇ. ಇದಕ್ಕೆ ಭಕ್ತಿ ಅಂತಾರೆ. ಜಗತ್ತಿನೊಳಗೆ ನಾವು ಪ್ರೀತಿ ಮಾಡೋದು ಎಲ್ಲ ಏನಪ್ಪ ಅಂದ್ರೆ ಕಪಟ, ಆಸೆ, ನಮ್ಮ ಎಲ್ಲ ಅದಾವ ತಿಳ್ಕೊಂಡು ನಾವೆಲ್ಲ ಜಗತ್ತಿನೊಳಗೆ ಪ್ರೇಮ ಮಾಡ್ತೇವೆ. ಅದಕ್ಕೆ ಮಹಾನುಭಾವರು ಹೇಳಿದ್ರು, ತಮ್ಮ ಇಂಥ ಪವಿತ್ರವಾದ ಶರೀರವನ್ನು ಪರಮಾತ್ಮ ನಿನಗೆ ಕೊಟ್ಟನು. ಯಾಕೆ ಕೊಟ್ಟನದು ವಿಚಾರ ಮಾಡಿದೆನು. ಮೊಟ್ಟ ಮೊದಲು ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡಿದ್ದೇನು. ಸಂಸಾರ ಬೇಡ ಅಂತ ಯಾವ ಮಹಾತ್ಮರು ಅಂದಿಲ್ಲ. ಯಾವ ಸ್ವಾಮಿ ಸಂಸಾರ ಬೇಡ ಅಂತ ಹೆಂಗಂತ ಅವನು ಅವ್ರ ಅವ್ವಪ್ಪ ಹೊಟ್ಟೆಗೆ ಹುಟ್ಟ್ಯಾನ. ಏನು ಆಕಾಶದ ಬಿದ್ದಾನ ಅವನು ಮ್ಯಾಲಿಂದು? ಯಾರೂ ಬಿದ್ದಿಲ್ಲ. ಎಲ್ಲರೂ ತಾಯಿ ಹೊಟ್ಟೆಗೆ ತಂದೆ ಹೊಟ್ಟೆಗೆ ಹುಟ್ಟಾರ. ಮತ್ತು ಅವ್ರು ಸಂಸಾರ ಮಾಡಿದ ನೀ ಯಾಕಡೆ ಹುಡ್ತಿದ್ಯೋ ಯಪ್ಪ. ಸಂಸಾರ ಬೇಡ ಅಂತ ಮಹಾತ್ಮರು ಎಂದೂ ಅನ್ನಂಗಿಲ್ಲ. ಸಂಸಾರ ಮಾಡಿರಿ. ಪರಮಾತ್ಮ ಮಾಡ್ಯಾನಿದು ಸಂಸಾರ. ಹೆಣ್ಣು ಪರಮಾತ್ಮ ಮಾಡ್ಯಾನ, ಗಂಡು ಪರಮಾತ್ಮ ಮಾಡ್ಯಾನಿಲ್ಲ. ಭೂಮಿ ಪರಮಾತ್ಮ ಮಾಡ್ಯಾನ,
ಕಲ್ಲು ಪರಮಾತ್ಮ ಮಾಡ್ಯಾನ, ಇವೆಲ್ಲ ಪರಮಾತ್ಮ ಮಾಡ್ಯಾನ. ಅವು ಯಾರಿಗೆ ಕೆಟ್ಟ ಮಾಡಿಲ್ಲ, ಹೆಣ್ಣು ಕೆಟ್ಟ ಮಾಡಿಲ್ಲ. ನಾ ಮೇಲೆ ಅಂತೀನಿ, ಹೆಣ್ಣುಮಗಳು ಸತ್ರ ದುಃಖ ಹಾಕೋದು, ಗಂಡು ಮಗ ಸತ್ರ ದುಃಖ ಹಾಕೋದು, ಏನು ಗಂಡು ಸತ್ರ ಹೆಣ್ಣು ಸತ್ರ ದುಃಖ ಹಾಕೋದು? ಯಾರೋ ಹೆಣ್ಮಗಳು ಸತ್ಲು, ನಿಮ್ಗೆ ದುಃಖ ಹಾಕೋದೇನು? ಯಾರೋ ಒಬ್ಬ ದೊಡ್ಡ ಗೌಡು ಸತ್ತ, ದುಃಖ ಹಾಕೋದೇನು? ಇಲ್ಲ, ಸತ್ರ ಅಂತೀರಿ, ಪಾಪ ಮುಗಿತು ಕತಿ, ಚಾಕುಡ್ರಿ ಅಂತ. ಮತ್ತು ನಿಮ್ಮ ಅಪ್ಪ ಸತ್ತಾನಂದ್ರೆ ಎಷ್ಟು ಬಜಿದಾಯ್ತು? ಯಾರೋ ಸತ್ರ, ಮನುಷ್ಯ ಸತ್ರ ದುಃಖ ಹಂಗಿಲ್ಲ ನಿಂಗೆ, ನಿಮ್ಮ ಅಪ್ಪ ಸತ್ರ ದುಃಖ ಹಾಕದ. ಹೆಣ್ಮಗಳು ಸತ್ರ ದುಃಖ ಹಂಗಿಲ್ಲ, ನಿನ್ನ ಹೆಣ್ಣು ಸತ್ರ ದುಃಖ ಹಾಕದ. ಗಂಡು ಮಗ ಸತ್ರ ದುಃಖ ಹಂಗಿಲ್ಲ, ನಿನ್ನ ಗಂಡು ಸತ್ರ ದುಃಖ ಹಾಕದ. ಅದು ಗಂಡ ಮಾಡಿದವ್ರು ದೇವ ನೀನು. ಇದು ಗಂಡ ಯಾರು ಮಾಡ್ಯಾರ? ದೇವ್ರು ಮಾಡ್ಯಾನ. ಗಂಡಸ್ಗೂ ದೇವ್ರು ಮಾಡ್ಯಾನ, ಗಂಡ ದೇವ್ರು ಮಾಡಿಲ್ಲ. ಹೆಣ್ಣಿಗೆ ದೇವ್ರು ಮಾಡ್ಯಾನ, ಹೆಣ್ತಿ ದೇವ್ರು ಮಾಡಿಲ್ಲ. ನೀ ಮಾಡ್ಕೊಂಡಿದ್ದಿ, ನೀ ಮಾಡ್ಕೊಂಡು ಸಕ್ಕರೆ ತಿಂದಿದ್ದಿ. ಮುಂದೆ ತಿನ್ನು. ಈಗ ಸಕ್ಕರೆ ತಿಂದಿದ್ದಿ, ಮುಂದೆ ಏನು ತಿನ್ಬೇಕಂತ ತಿನ್ನು. ಮಣ್ಣು ತಿನ್ನು, ಮತ್ತೇನು ತಿಂತಿ ಮಾಡ್ಕೊಂಡು. ಶಾಸ್ತ್ರ ಹೇಳ್ತಾರೆ. ಅದಕ್ಕೇನೆ ಪರಮಾತ್ಮ ಹೆಣ್ಣು ಮಾಡ್ಯಾನ, ಹೆಂಡ್ತಿ ಮಾಡಿಲ್ಲ. ಪರಮಾತ್ಮ ಗಂಡಸು ಮಾಡ್ಯಾನ, ಗಂಡ ಮಾಡಿಲ್ಲ. ಗಂಡ ಹೆಂಡ್ತಿ ಮಾಡಿದವರು ನಾವು. ಸತ್ರ ಅಳವರು ನಾವು, ದೇವರೊಳಗಿಲ್ಲ. ಯಾಕೆ? ದೇವ್ರು ಹೆಂಡ್ತಿ ಮಾಡೇ ಇಲ್ಲ, ಅವ ಹೆಣ್ಮಗಳು ಮಾಡ್ಯಾನ. ಹೆಣ್ಮಗಳು ಸತ್ರ ದುಃಖ ಆಗಿಲ್ಲ ನಮಗೆ, ಹೆಣ್ಣು ಸತ್ರ ದುಃಖ ಆಗದೆ. ಗಂಡು ಮಗ ಸತ್ರ ದುಃಖ ಆಗಿಲ್ಲ, ಗಂಡು ಸತ್ರ ದುಃಖ ಹಾಕೋದು. ಮಕ್ಕಳು ಸತ್ರ ದುಃಖ. ನನ್ನ ಮಗ ಸಾಯಬಾರ್ದು, ಉಳ್ಕಿದವರು ಸಾಯಲೆಕ್ಕ. ಈ ಮೋಹ ಅದು ನಾವು ಮಾಡುತ್ತದೆ. ಇದಕ್ಕೆ ಆಸಕ್ತಿ ಅಂತಾರೆ ಶಾಸ್ತ್ರ, ಇದಕ್ಕೆ ಮೋಹ ಅಂತಾರೆ ಶಾಸ್ತ್ರ. ಯಾರ ಮನೆಗೆ ರೊಕ್ಕ ಕಳ್ತನ ಆದ್ರೆ ನಿಮಗೇನಾಗ್ತದೆ? ಕಳ್ತನ ಆಯ್ತಂತ ಪಾಪ ಮುಗಿತಷ್ಟೆ. ನಿಮ್ಮ ಮನೆಗಾದ್ರೆ ಹೋಳಿ ಉಣ್ಣಿ. ಯಾಕೆ? ನಂದು ಅನ್ನೋದು. ಅದಕ್ಕೆ ಮಹಾತ್ಮರು ನಮಗೆ ಹೇಳ್ತಾರೆ, ತಮ್ಮ ದುಃಖ ಕೊಡ್ತಕ್ಕಂಥದ್ದು ಇದು ಈಶ್ವರ ಸೃಷ್ಟಿ ಅಲ್ಲ. ಈಶ್ವರ ಪರಮಾತ್ಮ ಅದನ್ನು ಯಾರಿಗೆ ದುಃಖ ಕೊಡಂಗಿಲ್ಲ. ದುಃಖ ಬೈ ಪ್ರಾಡಕ್ಟ್ ನಾವು ಮಾಡ್ಕೊಂಡಾಗ. ಹೆಣ್ಣಿಗೆ ಹೆಂಡ್ತಿ ಮಾಡ್ಕೊಂಡೇವಿ, ಕಲ್ಲ ಮಣ್ಣಿಗೆ ನನ್ನ ಮನೆ ಅಂತ ಮಾಡ್ಕೊಂಡೇವಿ, ಕೂಸುಗಳಿಗೆ ನನ್ನ ಮಗ ಅಂತ ಮಾಡ್ಕೊಂಡೇವಿ. ದುಃಖ ಆಯಿತು, ಅದು ಹೋಯ್ತಂದು ದುಃಖ ಆಗ್ತದೆ ಮನುಷ್ಯನಿಗೆ. ಅದಕ್ಕೆ ಮಹಾತ್ಮರೇನಪ್ಪ ಅಂತ ಕೇಳಿದರೆ, ಇಂಥ ಪವಿತ್ರವಾದ ಮನುಷ್ಯ ಶರೀರ ಬಂದ ಕಾಲಕ್ಕೆ ಮನುಷ್ಯ ನಾ ಏನು ಮಾಡಬೇಕು ಅನ್ನತಕ್ಕಂಥದ್ದು ವಿಚಾರ ಮಾಡಬೇಕು. ಇದು ಸಿಗೋದಿಲ್ಲ ರೀ ನಮಗೆ. ಯಾರಿಗಾರು ಭರೋಸೆ ಅದೇನು ರೀ ನಾವು ಮನುಷ್ಯನೇ ಆಗ್ತೇವಂತ ಮುಂದೆ? ನಾವು ಮನುಷ್ಯಾಗಿ ಹುಟ್ಟು ಬರ್ತೇವೆ. ಸೈನ್ಸ್ದಾಗ ಹೇಳಿದ್ರಿ ಮನುಷ್ಯನೇ ಹಾಕಾನಂತ. ಗೋರಿಲ್ಲ ಮನುಷ್ಯ ಏನಂತ ಸೈನ್ಸೇ ಹೇಳ್ತದಲ್ಲ. ಗೋರಿಲ್ಲ ಮನುಷ್ಯ ಏನಂತ ಸೈನ್ಸೇ ಹೇಳ್ತದೆ. ಮತ್ತು ಗೋರಿಲ್ಲ ಯಾಕೆ ಆಗಬಾರ್ದು? ಯಾಕೆ ಆಗಬಾರ್ದು? ಹಂಗಿರತ್ತೇನು ಭರೋಸದ ಶಾಸ್ತ್ರ ಹೇಳ್ತದೆ. ಅದಕ್ಕೆ ನೀನು ಮನುಷ್ಯನಾಗಿ ಹುಟ್ಟಿದಿ ಅಂತಂದ ಮೇಲೆ ಮೊಟ್ಟ ಮೊದಲು ಏನಪ್ಪ ಅಂತ ಕೇಳಿದ್ರೆ ಕೆಲಸ ಏನು ಮಾಡಬೇಕು? ಪರಮಾತ್ಮನ ಅರಿಬೇಕು. ನಾ ಯಾರಿದ್ದಂತ ತಿಳ್ಕೋಬೇಕು. ನಾನು ಮನುಷ್ಯನೋ, ಏನು ಮನುಷ್ಯನ ರೂಪದಲ್ಲಿ ದನನೋ, ಕತ್ತೆಯೋ, ಕುದುರೆಯೋ ಏನಿದ್ದೀನಿ ಅಂತ ವಿಚಾರ ಮಾಡಬೇಕು. ಶಾಸ್ತ್ರ ನಮ್ಗೆ ಮ್ಯಾಲಿಂದ ಮ್ಯಾಲೆ ಹೇಳ್ತದೆ. ಅದನ್ನೇ ಎಚ್ಚರಾಗು, ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ, ಎಚ್ಚರಾಗು. ಎಷ್ಟು ಸಲ ಚೀರಿ ಹೇಳ್ತದೆ ಎಚ್ಚರಾಗಂತ. ಪರಂತು ಮೋಹ ನಿದ್ರೆಯೊಳಗೆ, ಆಸಕ್ತಿ ನಿದ್ರೆಯೊಳಗೆ ಇಷ್ಟು ಮಲಗಿದೇವಿ, ಇಂಥದ್ದು ಕುಡಿದೇವಿ. ಮಹಾಮೋಹ ಶರಿ ನಮಗೆ ಎಚ್ಚರಿಯಾಗಿ ಶಾಸ್ತ್ರ ಎಚ್ಚರ ಮಾಡ್ತದೆ. ಮರಣ ಯಮ ನಮಗೆ ಎಚ್ಚರ ಮಾಡ್ತಾನೆ. ರೋಗಗಳು ನಮಗೆ ಎಚ್ಚರ ಮಾಡ್ತಾವೆ. ಇವೆಲ್ಲ ಆದರೂ ಮತ್ತೆ ಔಷಧ ತೊಗೊಂಡು ಮತ್ತೆ ಅದೇ ಮಾಡ್ತೀನಿ, ಮತ್ತು ಡೈಲಿ ಶೇವಿಂಗ್ ಮಾಡ್ಕೊಂಡು ಮತ್ತೆ ಹರಿದವಾಗೇ ಇರ್ತೀನಿ. ಇದೇ ಮಾಡ್ತೇವೇನ. ಪರಂತು ಇದನ್ನು ದಾಟಬೇಕು ಅನ್ನತಕ್ಕಂಥದ್ದು ವಿಚಾರ ಮನುಷ್ಯನಿಗೆ ಬರೋಂಗಿಲ್ಲ. ಅದಕ್ಕೆ ಮಹಾನುಭಾವರೇನಪ್ಪ ಅಂತ ಕೇಳಿದರೆ ನಮಗೆ ಇಂಥದ್ದು ತೊಗೊಂಡು ಯಾರು ಹೊನ್ನ ನೇಗಿಲು ಏನಪ್ಪ ಅಂತ ಕೇಳಿದರೆ ಹೊತ್ತು ಎಕ್ಕೆಯ ಬೀಜವ ಬಿತ್ತುವೇರೆ. ಜನಕ ಮಹಾರಾಜನ ಕಾಲಕ್ಕೆ
12 ವರ್ಷ ಬರಗಾಲ ಬಿದ್ದರೆ ಜ್ಯೋತಿಷ್ಯ ಹೇಳಿದ್ರಂತ, ರಾಜ ನೀನೇ ಬಂಗಾರ ನೇಗಿಲು ತೊಗೊಂಡು ನೀನೇ ಭೂಮಿ ಹೊಡಿಬೇಕು ಅಂದ್ರೆ ಮಳೆ ಹಾಕದಂತ. ಪುರಾಣದ ಬರ್ತ ಹೊಲ ಅದ, ಒಳ್ಳೆಯ ಎರಿ ಭೂಮಿ ಅದು. ಅದನ್ನು ರಾಬ್ ಮಾಡಬೇಕಾದ್ರೆ ನೇಗಿಲ ಕುಂಟಿ ರಂಟೆಯಲ್ಲಿ ಹೊಡೆದಕ್ರೆ ಹಾಕೋದಲ್ರಿ. ಹಾಗೆ ಯಾವನೋ ಮನುಷ್ಯ ತನ್ನ ಜೀವನ ಅಂತಕ್ಕಂಥದ್ದು ಹೊಲದಾಗ ಹೊನ್ನ ನೇಗಲ ಹೊತ್ತು ಎಕ್ಕೆಯ ಬೀಜವ ಬಿತ್ತುವರೆ, ಎರಿ ಭೂಮಿಯಾಗ ಬಂಗಾರ ನೇಗಿಲ ತಗೊಂಡು ಎಲ್ಲ ಹೊಲ ಮಾಡಿ ಚಂದ ಮಾಡಿ ಅದಕ್ಕೆಲ್ಲ ರಾಬ್ ಮಾಡಿ ಏನು ಎಕ್ಕಿ ಗಿಡ ಹಚ್ಚೋದಂತಾರೆ. ಕಬ್ಬಲ್ಲ, ಈ ಎಕ್ಕಿ ಗಿಡ. ಶಾಣೆ ಅಂತೀರಿ, ಹುಚ್ಚು ಅಂತೀರಿ. ಕಬ್ಬು ಹಚ್ಚಬೇಕು, ಮಾವಿನ ಗಿಡ ಹಚ್ಚಬೇಕು, ಏನಾರು ಹಚ್ಚಬೇಕು. ಎಕ್ಕಿ ಗಿಡ ಹಚ್ತಾರೆ ಬುದ್ಧಿಗೇಡಿ. ಹೊನ್ನ ನೇಗಿಲ ಹೊತ್ತು ಎಕ್ಕಿಯ ಬೀಜವ ಬಿತ್ತುವರೆ, ಬಂಗಾರದ ನೇಗಿಲು ಹೊಡೆದು ಎರಿ ಭೂಮಿಯಾಗ ಎಕ್ಕಿ ಗಿಡ ಹಚ್ತಾರೆ. ಬೇಶರ್ಮಿ ಹಚ್ತಾರೆ, ಶರ್ಮಗೇಡಿ. ಏನು ಹೊಲ ಅದ ಮಾಡಿದೇನು ಹಾಕತೇನು, ಬೇಶರ್ಮಿ ಗಿಡ ಹಚ್ತಾರೆ, ಮೂರ್ಖ ಅಂತಾರೆ ಅವರು. ಈ ಮನುಷ್ಯ ಶರೀರ ಇದು 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 ಭೂಮಿ ಅದ ರೀ. ಮನುಷ್ಯನ ಬುದ್ಧಿ ಬಂಗಾದ ನೇಗಿಲದ. ಮಾಡಕತ್ತೀಯೇನು ನೀನು? ಬೇವಿನ ಬೀಜವ ಬಿತ್ತುವರೆ, ಎಕ್ಕೆಯನ್ನು ಹಾಕ್ತಾರೆ ನನಗೆ, ಎಕ್ಕೆ ಗಿಡ ಹಾಕ್ತಾರೆ. ಶಾಸ್ತ್ರ ಬೈತು ಅದಕ್ಕೆ. ಅನ್ನ ನೇಗಿಲ ಹೊತ್ತು ಎಕ್ಕೆಯ ಬೀಜವ ಬಿತ್ತುವರೆ, ಕರ್ಪೂರದ ಗಿಡವ ಕಡಿದು ಕಳ್ಳಿಗೆ ಬೇಲಿಯನ್ನು ಇಕ್ಕುವರೆ. ಶರಣರು ಕರ್ಪೂರ ಗಿಡ ರೀ, ಕರ್ಪೂರ ಗಿಡ. ಕರ್ಪೂರ ಅಂದ್ರೆ ಎಷ್ಟು ಕಿಮ್ಮತ್ತಿಂದ ಅದ ರೀ. ಕರ್ಪೂರದ ಗಿಡ ಕಡಿದು ಹೊಲ ತುಂಬ ಎಲ್ಲ ಕಳ್ಳಿ ಹಚ್ಚಿ ಆ ಕರ್ಪೂರ ಗಿಡ ಬೇಲಿ ಹಚ್ಚೋದಂತಾರೆ. ಅದಕ್ಕೆ ಆ ಕಳ್ಳಿ ಹಾಳಾಗಬಾರ್ದಂತ. ಏನು ಸಿಗ್ತದೆ ಕಳ್ಳಿಗೆ? ಏನು ಸಿಗ್ತದೆ? ಕಳ್ಳಿ ಸಲುವಾಗಿ ಕರ್ಪೂರ ಗಿಡ ಕಡಿತೀರೇನೋ ಮೂರ್ಖ. ಶಾಸ್ತ್ರ ಅಂತ ಇಂಥವ್ರಿಗೆ ಮೂರ್ಖ ಅಂತ ಕರಿಬೇಕಂತಾರೆ. ಕರ್ಪೂರದ ಬೇರೆಯು ನಿತ್ತುವರೆ. ಅವರು ಭಾಳ ಚಂದ ಹೇಳಿದ್ರು, ಅದು ಕೊಡಂಗಿಲ್ಲ ಅಂತ. ಶ್ರೀಗಂಧದ ಗಿಡವ ಕಡಿದು ಬೇವಿನ ಬೀಜನ ಅಡಿಯ ನಿಕ್ಕುವರೆ. ಈಗ ಮಾವಿನ ಹಣ್ಣಾಗಿಡ ತಪ್ಪಲ್ದಾಗ ಇಡ್ತೀರಲ್ಲ ಹಣ್ಣು ಹಾಕ. ಯಾವನೋ ಶ್ರೀಗಂಧದ ಗಿಡ ಅದನ್ನು ಕಡ್ದಂತ ಎಲ್ಲ ಫಂಟಿ ಕಡ್ದ ತಪ್ಪಲ ಕಡ್ದ. ಯಾಕಂದ್ರೆ ಬೇವಿನಕಾಯಿ ಹಣ್ಣು ಮಾಡಕ್ಕೆ ಎಷ್ಟು ಶಾಣೆ ಅದನ್ರಿ. ಕಾಯಿ ಅದನ್ನು ಹಣ್ಣು ಮಾಡಕ್ಕೆ ಶ್ರೀಗಂಧದ ಗಿಡ ಕಡಕ್ಷಿಂದ ಅದರ ಇಟ್ಟಂದ್ರೆ ಶಾಣೆ ಅಂತೀರಿ, ಮೂರ್ಖ ಅಂತೀರಿ. ಇದು ಶರೀರ ಶ್ರೀಗಂಧದ ಗಿಡ ಇದ್ದಂಗೆ ಅದ. ಹಾಂ, ಶ್ರೀಗಂಧದ ಗಿಡ ಅದಿದು. ಇದನ್ನು ಸಂಸಾರಕ್ಕೆ ಉಪಯೋಗ ಮಾಡಿದ್ರಿ ಅಂದ್ರೆ ಬೇವಿನಕಾಯಿಗೆ ಇದನ್ನು ಒಳಗಿಟ್ಟಂಗೆ. ಎಷ್ಟು ಮೂರ್ಖಿದ್ಯಪ್ಪ, ಎಷ್ಟು ಮೂರ್ಖಿದ್ಯ. ಇದು ಎರಿ ಹೊಲ ಅದ. ಶ್ರೀಗಂಧದ ಗಿಡ, ಮನುಷ್ಯನ ಆಯುಷ್ಯ ಶ್ರೀಗಂಧದ ಗಿಡ ಅದ. ಇದನ್ನು ಕಡಿದು ಎಕ್ಕಿ ಗಿಡ ಬಿತ್ತಾರೆ, ಯಾರು ಹಚ್ತಾರೆ. ಯಾವ ಕಣ್ಣಿಂದ ಪರಮಾತ್ಮನ ಕಾಣಬಹುದು, ಯಾವ ಕಿವಿಯಿಂದ ಪರಮಾತ್ಮನ ಕೇಳಬಹುದು, ಯಾವ ಬಾಯಿಂದ ಪರಮಾತ್ಮನ ಜಪ ಮಾಡ್ಬೋದು, ಯಾವ ಕೈಯಿಂದ ಪರಮಾತ್ಮನ ಪೂಜಾ ಮಾಡ್ಬೋದು, ಯಾವ ಕಾಲಿಂದ ಪ್ರದಕ್ಷಿಣೆ ಮಾಡ್ಬೋದು. ಆ ಕಾಲಿನಿಂದ ಶರೀರ ಅಂಗಡಿ ಹೋಗತಿ, ಆ ಬಾಯಿಂದ ಅಪಶಬ್ದ ನೋಡಕತ್ತಿ, ಆ ಕಣ್ಣಿಂದ ನೋಡಬಾರ್ದು ನೋಡಕತ್ತಿ. ಮನುಷ್ಯ ಇದ್ದೇ ಏನಿದ್ದೆ ಅಂತ ಕೇಳಿದ್ರು ಅವರು. ದೇವರನ್ನು ನೋಡೋದು ಬಿಟ್ಟು ಪರವನ್ನು ನೋಡಿದೆಯಾ ಅಂತ ಕೇಳಿದ್ರೆ ಶ್ರೀಗಂಧದ ಗಿಡ ಕಡದು ಎಕ್ಕಿ ಗಿಡ ಹಚ್ಚದಂಗೆ ನಮ್ಮ ಜೀವನ ಹಿಂಗೆ ಮಾಡಕತ್ತೆ. ಆ ಎಕ್ಕಿ ಗಿಡ ಎದಕ್ಕೆ ಕೆಲಸಕ್ಕೆ ಬರ್ತದೆ? ಪಟಕನೆ ಅದರ ಕಣ್ಣಾಗ ರಸ ಬಿದ್ದರೆ ಕಣ್ಣು ಹೋಗ್ತಾವ. ಏನು ಉಪಯೋಗ ಮಾಡಿದೆ? ಮನುಷ್ಯನ ಜೀವನ ಹಿಂಗೆ ಮಾಡಕತ್ತೇನು? ಇಂತಹ ಪವಿತ್ರವಾಗಿರ್ತಕ್ಕಂಥ ದೇಹ, ಏನನ್ನಾದರೂ ಸಾಧಿಸಲಿಕ್ಕೆ ಬರತಕ್ಕಂಥ ಈ ದೇಹವನ್ನು ಪ್ರಪಂಚಕ್ಕಾಗಿ ನಾವು ಪೂರ
ಹಾಳು ಮಾಡಿಬಿಟ್ಟೇವಲ್ಲ. ಕುಂತ್ರ ಅದೇ ಸಂಸಾರ, ನಿಂತ್ರ ಅದೇ ಸಂಸಾರ, ನೆನೆಸಿದ್ರೆ ಅದೇ ಸಂಸಾರ. ಅದಕ್ಕೆ ಕೊಟ್ಟಿಲ್ಲ, ಅದೇ ಮಾಡಕ್ಕೆ ಕೊಟ್ಟಿಲ್ಲ. ಅದು ಮಾಡು, ಸಮಯ ಸಿಕ್ಕಾಗ ಆ ಸಂಸಾರನ ಮಾಡು. ಸಮಯ ತೆಗೆದು ಪರಮಾತ್ಮನ ಮಾಡು. ಯಾವ ಸಲುವಾಗಿ ನೀ ಜನ್ಮ ಬಂದಿದ್ದು ಭೂಮಿಗೆ ಏನಪ್ಪ ಅಂತ ಕೇಳಿದರೆ ಅದು ಮಾಡು ಮೊದಲ. ಕ್ಷಣೋ ಕ್ಷಣಿ ಹಾಚಿ ಕರಾವ ವಿಚಾರ ತಾರಾವಯ ಪಾರಭವ ಸಿಂಧು. ಪ್ರತಿ ಕ್ಷಣಕ್ಕೆ ವಿಚಾರ ಮಾಡಿ. ಹುಟ್ಟು ಸಾವುದಾಟ ಸರಳದ ರೀ. ಹುಟ್ಟಾಗ ಎಷ್ಟು ಕಷ್ಟ ಆಗ್ಯದ್ರಿ, ಸಾವುದು ಸರಳದ ರೀ. ಹಾಸ್ಪಿಟಲ್ ಬಂದವ ಭಾಳ ಚಲೋ. ಸಾಯುವಾಗ ಶಾಸ್ತ್ರ ಹೇಳ್ತದೆ, ಒಂದು ಚೇಳು ಕಡಿದ್ರೆ ಎಷ್ಟು ನೋವು ಆಗ್ತದ ಗೊತ್ತದ ನಿಮಗೆ. ಹಂಗೆ ಪ್ರಾಣ ಹೋಗುವಾಗ ಕಾಲು ಹಿಡಿದು ನೋಡ್ತೀರಿಲ್ಲ, ಕಾಲು ಥಂಡಿ ಬಿದ್ದ ಅಂದ್ರೆ ಪ್ರಾಣ ನಡೆದದ ಅಂತ ಹಿಂದಕ್ಕೆ ಸರಿತಿರ್ತದೆ ಪ್ರಾಣ. ಲಕ್ಷ ಕಿವಿ ಅಂದು, ಮೂಗಿನಂದು, ಬಾಯಿ ಅಂದು ಹೋಗ್ತದೆ. ಅದಕ್ಕೆ ಬಾಯಿ ತೆರು ಸಾಯ್ತಾವ. ಪ್ರಾಣ ಹೋಗಿ ಜಾಗ ಬೇಕಲ್ಲ ತೂತದಕ್ಕೆ, ಕೆಳಗಿಂದಲೇ ಹೋಗ್ತದ. ಮಲಮೂತ್ರಗಳ ದ್ವಾರ ಹೋಗ್ತದ. ಎಷ್ಟೋ ಮಂದಿ ಎರಡಕ್ಕೆ ಮಾಡ್ಕೋತಾವ, ಎಷ್ಟೋ ಮಂದಿ ಏಕಿ ಮಾಡ್ಕೋತಾವ. ಪ್ರಾಣ ಅಲ್ಲಿದೆ ಹೋಗ್ಯದ ತಿಳ್ಕೊಬೇಕು. ಪ್ರಾಣ ಅಲ್ಲಿದ್ದು ಹೋಗಬಾರ್ದ್ರಿ, ಇಲ್ಲಿದ್ದು ಹೋಗ್ಬೇಕ್ರಿ. ಇಲ್ಲಿ ಏತಾನಂ ಶ್ರೀಮಾನ್ ವಿದಾರ್ಯ ಪ್ರಾವಿಶತ. ಪರಮಾತ್ಮ ಬರುವಾಗ ಜೀವ ಇಲ್ಲಿ ಬಂದಾನ. ಇದಕ್ಕೆ ಅಳ್ನೆತ್ತಿ ಅಂತಾರಲ್ರಿ ಎಲ್ಲ. ಪರಮಾತ್ಮ ಒಳಗೆ ಬರೋ ಜಾಗ ರೀ. ಹೆಂಗೆ ಬಾಗಿಲದಾವಲ್ಲ ನೀವು, ಪರಮಾತ್ಮ ಜೀವ ಒಳಗೆ ಬರ್ಬೇಕಾದ್ರೆ ಇಲ್ಲಿಂದೇ ಬರ್ತಾನೆ ಪರಮಾತ್ಮ ಒಳಗೆ. ನೀವು ಹಳ್ಳಿ ಹೋಗ್ಬಾರ್ದು ತಿಳ್ಕೊಂಡು ಅದಕ್ಕೆಲ್ಲ ಎಣ್ಣೆ ಹಚ್ಚಿ ತಿಕ್ಕಿ ಪ್ಯಾಕ ಸಿಮೆಂಟ್ ಕಾಂಕ್ರೀಟ್ ಮಾಡ್ದಂಗೆ ಮಾಡ್ತೀರಿ. ಅದಕ್ಕೆ ಯಾಕಡೆ ಬಂದಿದ್ದು ಆ ಕಡೆ ಹೋಗ್ಬೇಕ್ರಿ. ಬಾಗಲಂದ ಒಂದು ಬಾಗಲಂದಿ ಹೋಗವ ಚಲೋ ಮನುಷ್ಯ, ಹಿತ್ಲ ಹೋದ ಕಳ್ಳ. ಹಿತ್ಲ ಹೋದ್ರೆ ಕಳ್ಳ ಇರ್ತಾನಲ್ಲ. ಮಾಲಕ ಬಾಗಲಂದೆ ಬರ್ತಾನೆ, ಬಾಗಲಂದೆ ಹೋಗ್ತಾನೆ. ಜೀವ ಒಳಗೆ ಬರ್ತದೆ ಇಲ್ಲಿಂದನೇ. ಸಾಯುವಾಗ ಇಲ್ಲಿಂದನೇ ಸಾಯಬೇಕು. ಕಿವಿ ತೆರೆದು, ಬಾಯಿ ತೆರೆದು, ಕಣ್ಣು ತೆರೆದು ಸಾಯ್ತಾವಲ್ಲ, ದಾರಿ ಬಿಟ್ಟಾನಂತ ತಿಳ್ಕೋಬೇಕು. ಇಲ್ಲಿಂದ ಬಂದಾರೆ, ಇಲ್ಲಿಂದ ಹೋಗ್ಬೇಕು. ಅದಕ್ಕೆ ಸಾಧನ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು. ಅದನ್ನು ಮಾಡಂಗಿಲ್ಲ ಮನುಷ್ಯ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಮೊದಲು ನಾವು ಏನು ಕೆಲಸಕ್ಕೆ ಬಂದೇವಿ ಆ ಕೆಲಸ ಮೊದಲು ಮಾಡ್ಬೇಕ್ರಿ. ತೊಳುವುದೇ ಮಾಡ್ಬೋದಾಗುವುದು. ನಾವು ಬಂದಿದ್ದೇವೆ ಅದಕ್ಕೆ ಪರಮಾತ್ಮನಿಂದ ಬಂದಿದ್ದೇವೆ, ಪರಮಾತ್ಮಗೆ ಹೊಳ್ಳಿ ಹೋಗಬೇಕು. ಚಂತನ ಮನೆ ಬಿಟ್ಟು ಏನೇ ಕೆಲಸ ಮಾಡಿರಿ, ಹೊತ್ತು ಮನೆಗೆ ಎಲ್ಲಿಗೆ ಬರ್ಬೇಕ್ರಿ? ಮನೆಗೆ ಏನಿಲ್ಲ, ದಾರೆ ಮುಕ್ಕೋಬೇಕು. ಕುಡ್ದು ಮಂದಿ ಅಲ್ಲೇ ಮುಕ್ಕೋತಾವ ಬಿಟ್ಟು ದಾರಿಗೆ ಮುಕ್ಕೋತಾವ, ಮನೆಗೆ ಬರೋಂಗಿಲ್ಲ. ಹಂಗೆ ನೀನು ಏನು ಕುಡ್ದಿ? ಏನು ನೀನು ಕುಡ್ದು ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗ್ಬೇಕ್ರಿ. ನಾವು ಬಂದೇವಿ ಪರಮಾತ್ಮನಿಂದ, ಪರಮಾತ್ಮನಿಂದನೇ ಅಲ್ಲಿಗೆ ಹೋಗ್ಬೇಕು ವಾಪಸ್. ಬಾಗಿಲಂದ ಒಳಗೆ ಹೊರಗೆ ಹೋಗಿದ್ದಿ, ಅದೇ ಬಾಗಿಲಂದ ಒಳಗೆ, ಅದೇ ಬಾಗಿಲಂದ ಹೊರಗೆ ಬರ್ತದೆ. ನಾವು ಬಂದಿದ್ದೇವೆ ಇಲ್ಲಿಂದನೇ ಪ್ರಾಣ ಬಿಡಬೇಕು. ಕಿವಿಯಂದು, ಬಾಯಂದು, ಮೂಗುನಂದು ಬಿಡಬಾರ್ದು. ಗುದದ್ವಾರದಿಂದ ದೋಣಿ ಮಾಡ್ಕೋತಾವ, ಏಕಿ ಮಾಡ್ಕೋತಾವ, ನರಕಕ್ಕೆ ಹೋಗ್ತಾನೆ ಮನುಷ್ಯ. ಚಲೋ ಇಲ್ಲ. ಅದಕ್ಕೆ ಶಾಸ್ತ್ರ ಅಂತಾರೆ, ನೀನು ಎದಕ್ಕೆ ಬಂದಿದ್ದಿ ಅನ್ನೋ ತಿಳ್ಕೊಂಡು ಫಸ್ಟ್ ಮೊದಲು ಏನು ಮಾಡೋದಪ್ಪ ಅಂತ ಕೇಳಿ ಆ ಕೆಲಸ ಮಾಡು. ಪರಂತು ನಮ್ಮ ಆಸೆ, ಆಸಕ್ತಿ ಇವು ಯಾವೂ ಕೂಡ ಹೋಗಂಗಿಲ್ಲ ರೀ. ಈ ಶರೀರದೊಳಗೆ ಏನಪ್ಪ ಅಂತ ಕೇಳಿದರೆ ಸಿಕ್ಕದ್ದನ್ನು ತುಂಬಬೇಡ್ರಿ. ಬರೀ ಮಾಡದ್ದೇ ಮಾಡ್ಕೋತ ಕೂತಾರೆ. ಆಯ್ತು ರೀ ಸ್ವಾಮಿಗಳು, ನಾವು ಮಾಡ್ತೇವ್ರಿ, ವಯಸ್ಸಾಗಿರ್ರಿ, ಆ ಕೆಲಸ ಮುಗಿಲ್ರಿ, ಈ ಕೆಲಸ ಮುಗಿಲ್ರಿ, ಕದು ಮುಗಿಲಿ, ಕಿದು ಮುಗೀತು, ಎಲ್ಲ ಮುಗೀತು, ಆಯ್ತು ನೋಡ್ರಿ, ಆಯ್ತು. ಈಗ ಏನದ ಹೊಡಿಕೊಂಡ್ರದು ಮತ್ತೆ ಯಾ ಕೆಲಸ ಅದು ಮಾಡಲಿಲ್ಲ, ಎಲ್ಲ ಆಯ್ತು ರೀ. ಈಗ ಆಯ್ತಾನ ಸಾಯ್ತಿ, ಸಾಯಿ ತಕ್ಕನ ಇದೇ ಮಾಡವ. ಆ ದೇವ್ರನ್ನ ಯಾವಾಗ ನೆನೆಸವನಿ? ದೇವ್ರ ಪ್ರಾರ್ಥನೆ ಯಾವಾಗ ಮಾಡವ? ದೇವ್ರ ಚಿಂತನೆ ಯಾವಾಗ ಮಾಡವ? ಪುಣ್ಯ ಯಾವಾಗ ಮಾಡವ? ಮನುಷ್ಯನಿಗೆ ಅದಕ್ಕೆ ಅಂತಾರಪ್ಪ ಅಂತ ಕೇಳಿದ್ರೆ, ಇದು ಸಂಸಾರ ಮುಗಿಸಿ ಆಯ್ತು ರೀ, ಎಲ್ಲ ಆಯ್ತು ರೀಪ್ಪ ಸ್ವಾಮಿಗಳು, ಈಗೆಲ್ಲ ಆಯ್ತು, ಅದಾಯ್ತು, ಇದನ್ನ ವಯಸ್ಸಾದ ಕೂಡ ಅದೇ ಮಾಡ್ತೇವೆ ರೀ, ಅದೇ ಮಾಡ್ತೇವೆ. ಈಗೆಲ್ಲ ಮಕ್ಕಳು ಅದಾವ, ಮರಿ ಅದಾವ, ಅವು ಅದಾವ, ಇವು ಅದಾವ, ಎಲ್ಲ ಆಯ್ತು ಅಂದ್ರೆ ಅವರಿಗೆ ದಾರಿ ಹಚ್ಚಿ
ಇವೇನು ಮಾಡಂಗಿಲ್ಲ, ಅವ್ರಿಗೆ ದಾರಿಗೆ ಹಚ್ಚಿ ಇವನು ದಾರಿ ಹಿಡಿಯವನೇ, ಇವೇನು ಮಾಡವಲ್ಲ ಹೋಗವಲ್ಲ. ಅವ್ರು ಆ ಕಡೆ ದಾರಿ, ಇವ ಈ ಕಡೆ ದಾರಿ, ನರಕದ ದಾರಿ, ಮಾಡೋದೇನೂ ಇಲ್ಲ. ಮನುಷ್ಯನ ವಿಚಾರ ಮಾಡಬೇಕು. ಅದಕ್ಕೆ ಅಂತಾರೆ ಮಹಾತ್ಮರಪ್ಪ ಅಂತ ಕೇಳಿದರೆ, ಮೊಟ್ಟ ಮೊದಲ ನಿನ್ನ ಉದ್ಧಾರಣೆ ಮಾಡ್ಕೋ, ಇನ್ನೊಬ್ಬರು ಉದ್ಧಾರ ಮಾಡ್ತೀಯ ಅಂತ ನೀ ಯಾಕೆ ಚಿಂತೆ ಮಾಡ್ತೀಯೋ? ಎಲ್ಲರೂ ತಮ್ಮ ತಮ್ಮ ಕರ್ಮ ಪಡ್ಕೊಂಡು ಬಂದೇವಿ. ನೀವು ಬೇಕಾದಷ್ಟು ಮಾಡಿದ್ರೆ ಏನಾಗೋದಿಲ್ಲ. ಅವರು ಪಡ್ಕೊಂಡು ಬಂದಾರೆ, ಏನು ಸಿಗಬೇಕು ಅನ್ನೋದು ಎಲ್ಲರಿಗೂ ಬಂದಾರ. ಪ್ರಾರಬ್ಧ ಪಹಲೇ ರಚ ಪೀಛೆ ರಚ ಶರೀರ, ತುಳಸಿ ಚಿಂತಾ ಕಿಮುಕರೆ ಭಜಲೇ ಶ್ರೀ ರಘುವೀರ್. ಮೊದಲ ಏನೇನು ಆಗ್ಬೇಕಂತ ಮೊದಲು ತಯಾರು ಮಾಡ್ರಿ, ಆಮೇಲೆ ಹುಟ್ಟಿದೇವೆ ರೀ, ಆಮೇಲೆ ಹುಟ್ಟಿದೇವೆ. ನೀವು ಎಲ್ಲಿ ಹುಟ್ಟಬೇಕು, ಹ್ಯಾಂಗೆ ಹುಟ್ಟಬೇಕು, ಎಷ್ಟು ದಿನ ಇರಬೇಕು, ನೀನು ಎಂಥ ಹೆಂಡತಿ ಆಗಬೇಕು, ಎಂಥ ಗಂಡ ಆಗಬೇಕು, ಎವ್ರಿಥಿಂಗ್ ಈಸ್ ಪ್ರೀ ಪ್ಲ್ಯಾನ್ಡ್. ಎಲ್ಲ ಬಟ್ಟಿಟ್ಟ, ಅದನ್ನು ದಾಟಕ್ಕೆ ಸಾಧ್ಯ ಇಲ್ಲ. ಅದನ್ನು ದಾಟತಕ್ಕಂಥವ್ರು ಭಗವಂತನಿಗೆ ಬೇಕಾದವರು, ಅಂಥವ್ರು ಮಾತ್ರ ಅದು ದಾಟಕ್ಕೆ ಬರ್ತದೆ ವಿನ ಅಂದರೆ ದಾಟಕ್ಕೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ಏನಂದರು ಅಂದ್ರೆ, ಮೊಟ್ಟ ಮೊದಲನೇ ಕೆಲಸ ಏನು? ಆಯ್ತು ರೀ ಸ್ವಾಮಿಗಳ, ಸ್ವಲ್ಪ ದಿವಸ ಅಲ್ರಿ, ಎಲ್ಲ ಒಂದು ದೊಡ್ಡ ದಂಡಿಗೆ ಹಚ್ಚಿ ಮಾಡ್ತೇವೆ. ಹೆಂಗೆ ಮಾಡ್ತೇವಪ್ಪ? ಮುಪ್ಪಿನ ಕಾಲಕ್ಕೆ ಏನು ಮಾಡ್ತೀವಿ? ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾದಿಂಡಂ ತದಪಿನ ಮುಂಚತ್ಯಾಶಾಪಿಂಡಂ. ಬಾಯನ ಹಲ್ಲು ಅದು ಹೊಸ ಶರ್ಟ್ ಬಂದು ಕೈಯಾಗ ಬಡಿಗೆ ಬಂತು. ಇಷ್ಟೆಲ್ಲ ಆಯ್ತು, ಖರೆ ಸಂಸಾರ ಮೇಲೆ ಚಿಂತೆ ಬಿಡೋದು. ಇನ್ನೊಂದಿಡ್ತಾಳ್ರಿ, ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಾನೆ ಮನುಷ್ಯ. ಶಾಸ್ತ್ರ ಅಂತ ತಮ್ಮ ಹೋಯ್ತು ಅಂದ್ರೆ ಹೊಳ್ಳಿ ಬರಂಗಿಲ್ಲ. ಒಮ್ಮ ಕೈ ಅಂದು ಹೋಯ್ತು ಅಂತ ಕೇಳಿದ್ರೆ ಈ ಶರೀರ ಹೊಳ್ಳಿ ಬರ್ತದಂತ ಭರೋಸಾ ಇಲ್ಲ. ಈಗ ಸಿಕ್ಕದ ಈಗ ಏನರ ಮಾಡ್ಲಿಕ್ಕೆ ಪ್ರಯತ್ನ ಮಾಡು. ಕೈ ಅಂದು ಹೋಯ್ತು ಅಂದ್ರೆ ಬರೋದಿಲ್ಲ, ಬರ್ತದ ಭರೋಸೆ ಏನದ? ಅಂಥದ್ದು ಮಾಡಿದರೆ ಏನ? ಅಂಥ ಪುಣ್ಯಾರು ಏನು ಮಾಡೀನಿ? ಹೊಳ್ಳೆ ಮನುಷ್ಯನೇ ಆಗ್ತೀನಿ ಅಂತ ಪುಣ್ಯಾರು ಏನು ಮಾಡಿದಿ? ಎಲ್ಲ ದನದ ಕೆಲಸನೇ ಮಾಡಿದ್ದೀವಿ, ಮತ್ತು ಅದ್ರ ಬಿಟ್ಟು ಮತ್ತೊಂದು ಕೆಲಸನೇ ಮಾಡಿಲ್ಲ. ನನ್ನ ಹೆಂಡ್ತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ ಇದೇ ಮಾಡಿದ್ವಿ, ಮತ್ತು ಇದ್ರ ಬಿಟ್ಟು ಏನು ಮಾಡಿದ್ವಿ? ಮಾಡಿದೇನು? ಏನು ಪಶು ಪಕ್ಷಿ ಮಾಡ್ತಾವ ಅದೇ ಕೆಲಸ ಮಾಡೀನಿ, ಮತ್ತು ನಾ ಮುಂದೆ ಮನುಷ್ಯ ಆಗಿ ಬರ್ತೀನಿ ಅಂತೀಯಲ್ಲ. ಮಹಾತ್ಮರಂತಾರೆ, ಒಮ್ಮೆ ಕೈಯಂದು ಹೋಯ್ತಂದ್ರೆ ಬರ್ತದೆ ಭರೋಸೆ ಇಲ್ಲಪ್ಪ. ಕೈಯಂದು ಶರೀರ ಹೋಯ್ತಂದ್ರೆ ಭರೋಸೆ ಇಲ್ಲ. ಸೈನ್ಸದು ಹೇಳ್ತಿರ್ಬೇಕು ನಿನಗೆ. ಪರಂತು ನಮ್ಮಲ್ಲಿ ಕರ್ಮ ಯತ್ತಂ ಫಲಂ ಪೂಸ, ಕರ್ಮದಂಗೆ ಮನುಷ್ಯನಿಗೆ ಸಿಗ್ತದೆ, ದುಡ್ದಂಗೆ ರೊಕ್ಕ ಸಿಗ್ತದೆ. ಕಳ್ತನ ಮಾಡಿದವ 4 ದಿನ ಚಂದ ಇರ್ತಾನೆ, ಇಂದಿಲ್ಲ ನಾಳೆ ಅದು ಗೊತ್ತಾಗ್ತದೆ, ಅದರ ಫಲ ಅವನಿಗೆ ಉಣ್ಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ನಮ್ಮ ಮ್ಯಾಲಿನ ಹೇಳ್ತಾರೆ, ಇದು ಸಿಗಲಾರ್ದು ಶರೀರ ನಿನಗೆ ಸಿಕ್ಕದ, ಹಾಳು ಮಾಡ್ಕೋಬೇಡ. ಯಾವನೋ ಒಬ್ಬ ಮುಂಜಾನೆ ಹೆಂಡತಿ ಜೊತೆ ಕಚ್ಚಾಡಿಕೆಯಿಂದ ಹೋಗಿ ಕುಂತಿದಂತ, ಸಾಕೇನ ತಿಳ್ಕೊಂಡು ಹಳಿ ದಂಡೆ ಕುಂತಿದ. ಹಳಿ ಹರಿಯಕತ್ತಿತ್ತು, ಮಣ್ಣು ಕತ್ತರಿಸ್ತಾರೆ, ಹೊಳಿ ದಂಡೆ ಕತ್ತರಿಸ್ತಿತ್ತು. ಅಲ್ಲಿ ಅವನಿಗೆ ಒಂದಿಟ್ಟು ಭಾಂಡೆ ಕಾಣ್ತು, ಏನೋ ಮಿಂಚುತ್ತಿತ್ತು ಅದ್ರಾಗ. ಅಯ್ಯೋ ಏನೋ ಮಿಂಚ್ತ ತಿಳ್ಕೊಂಡ್ಕಿಂದ ಮನ್ಯಾಗ ಜಗಾಡೆ ಬಂದಿದ್ದ ಕುಂತಿದ್ದ. ಅದು ನೋಡ್ದಮ್ಮ, ಭಾಳ ಸೂರ್ಯ ಹೊಂಟ ಭಾಳ ಮಿಂಚಕತ್ತವ. ಅದೇ ಏನೋ ಕಾಣ್ತಪ್ಪ ತೊಗೊಂಡ್ಕಿಂದ ಅದು ತೊಗೊಂಡು ಇಟ್ಕೊಂಡು ಕುಂತ. ಮನೆಗಿರು ಹೋಗ್ಬಾರಂತ ವಿಚಾರ ಮಾಡಿದ್ದ. ಹಾಡ್ಕೋತ ಕುಂತ ಏನು ಮಾಡ್ದ ಅಂತ ಕೇಳಿದ್ರೆ, ಅವು ಮಿಂಚುತ್ತಿದ್ದು ಕಲ್ಲ ಹಾಡ್ಕೋತ ಒಂದೊಂದು ಒಗ್ಯಾವ ಡುಮ್ ಅಂತಿತ್ತು. ಭಾಳ ಚಲೋ ಕಾಣ್ತಾರೆ. ಹಂಗೆ ಆ ಅಷ್ಟು ಕಲ್ಲ ಡುಮ್ ಮಾಡ್ಕೋತ ಕುಡಿದ್ರೆ ಸೂರ್ಯ ಮ್ಯಾಲೆ ಬಂದ ಒಗಿಬೇಕಂತ ಎತ್ತದ ಕೈಯಾಗ ಒಂದೇ ಉಳಿದಿತ್ತು. ಅರೇ ಭಾಳ ಚಮಕಿಸ್ತದಪ್ಪ ಕಲ್ಲಿದು, ನಡಿ ಇದನ್ನು ಹುಡುಗರಿಗೆ ಆಡಕ್ಕೆ ಹಾಕೋದು, ಮನೆಗೆ ತೊಗೊಂಡು ಹೋಗೋಣಂತ ಅದೊಂದು ಕಲ್ಲು ತೊಗೊಂಡು ಮನೆಗೆ ಬಂದ. ಬರೋದ್ರಿಗೆ ಯಾಕೆ ತಯಾರಿ ಕುಂತಿದ್ಲಾಕೆ ಜಗಳ ತೆಗಿಯಾಕೆ. ಹಬ್ಬ ಬಂತು, ನೀ ಬರೀ ಹಿಂಗೆ ತಿರುಗಾಡ್ತಿ, ಏನು ತಂದೆ ಏನು ಮಾಡಿದೆ ಅಂತ ಕೇಳಿದ್ರೆ, ಏನು ತಂದೆ ಅಂದರೆ ಏನು, ಇದು ಕಲ್ಲು ತಂದೆ ನೋಡು ಕಲ್ಲ.
ಈ ಕಲ್ಲು ಬರೀ ನೀನು ಕಲ್ಲೇ ಇದ್ದಿ ಮತ್ತು ಕಲ್ಲೇ ತಂದು ಏನು ಮಾಡತ್ತು ಬೈದು ಕೆದಪ್ಪ ಹಬ್ಬ ಮುಂದೆ ಬಂದಿತ್ತು. ಅದು ಅಲ್ಲೇ ಒಗೆದು ಆ ಹುಡುಗ ಆಡ್ತಿತ್ತು ರೀ. ಅದು ಹುಡುಗ ಆಡ್ತಿತ್ತು, ಅದು ಕಲ್ಲು ತೊಗೊಂಡು ಆಡ್ತಿತ್ತು. ಆಡುವಾಗ ಹಬ್ಬರೇ ಬಂದದಿನ್ನು ಹೆಂಗೆ ಮಾಡಲಿ, ಶೆಟ್ರಿಗೆ ಹೇಳೋನು ಇದು ಕಲ್ಲೇ ಕೊಡೋನು, ಕಲ್ಲು ಕೊಡ್ಕೊಂಡೆ ಏನಿರು ಕೊಡ್ರಿ ಅಂತ ಹೇಳಿ ಸುಮ್ಮಿಟ್ಟು ಅಂತ ಅಂತ್ಕೊಂಡು ಕಲ್ಲು ತೊಗೊಂಡು ಹೋಯ್ತದು, ಗುಂಡು ಕಲ್ಲು ತೊಗೊಂಡು ಹೋಯ್ತು. ಶೆಟ್ರು ಬಂಗಾರ ಅಂಗಡಿನೇ ಇತ್ತು, ಕಿರಾಣಿ ಅಂಗಡಿನೇ ಇತ್ತು, ಬಂಗಾರ ಅಂಗಡಿನೇ ಇತ್ತು ಅಲ್ಲ. ಅವರು ಶೆಟ್ರ ಇದು ತೋರಿ ಒಂದಿಟ್ಟು ಬೆಲ್ಲ ಬೇಳೆ ಕೊಡ್ರಿ ಅಂದು. ಶಾಣೆ ಇದ್ದವ, ಬಂಗಾರ ಅಂಗಡಿ ರತ್ನದ ಅಂಗಡಿ ಇತ್ತು. ಅವ್ನು ನೋಡ್ದ, ಆಯ್ತು ತಂಗಿ ಮಾಡೋಂತ ಅಂತ ತಿಳ್ಕೊಂಡ್ಕಿಂದ ಅದು ಇಟ್ಕೊಂಡು ಏನಪ್ಪ ಅಂತ ಕೇಳಿದ್ರೆ ಆಕೆಗೆ ಹಬ್ಬದ ಸಂತಿ ಎಲ್ಲ ಕೊಟ್ಟವ. ತೊಗೊಂಡು ಮನೆಗೆ ಹೋದ್ಲಕ್ಕೆ ಹೋಗಿ, ಅಯ್ಯೋ ಗಂಡ ಎಲ್ಲಿ ತಂದೆ ಅಂದವ. ಶೆಟ್ರು ಕೊಟ್ರ ಈ ಇಟ್ಟು ಕಲ್ಲಿಗೆ ಕೊಟ್ಟರು, ಇದೆಲ್ಲ ಸಾಮಾನು ಕೊಟ್ಟರು. ಇಲ್ಲ ಮ್ಯಾಲೆ 100 ರೂಪಾಯಿನ ಕೊಟ್ರು. ಅಂದವ 100 ರೂಪಾಯಿ ಕೊಟ್ರ, ಸಾಮಾನು ಕೊಟ್ಟು 100 ರೂಪಾಯಿ ಕೊಟ್ರ. ಏನು ಶೆಟ್ ಹುಚ್ಚದನ ಏನು ಶಾಣೆ ಅದನ್ನು ಕಲ್ಲಿಗೆ 100 ರೂಪಾಯಿ ಇಟ್ಟು ಸಾಮಾನು ಕೊಟ್ಟ ಅಂತ ತಿಳ್ಕೊಳಕ್ಕಿಂದ ಏನಪ್ಪ ಅಂತಂದ್ರೆ ಅವ ಏನೋ ಕಾಣ್ತಾ ತಿಳ್ಕೊಂಡು ವಿಚಾರ ಮಾಡಿ ಹೋಗದ. ಶೆಟ್ರ ನಮ್ಮ ಕಲ್ಲು ನಮ್ಗೆ ವಾಪಸ್ ಕೊಡ್ರಿ ಅನ್ನ. ಅದು ಹೆಂಗೆ ಕೊಡ್ತಾರೋ ಕೊಡಂಗಿಲ್ಲ ಅಂತ. ಶೆಟ್ರು ಕೇಳಿದ್ರು, ನಿನಗೆ ಎಲ್ಲಿ ಸಿಕ್ಕದ ಅಂತ ಕೇಳಿದ್ರು. ಹಳ್ಳಿ ದಂಡೆ ಸಿಕ್ಕದ್ರಿ ಅಂದ. ಎಷ್ಟು ಕಿಟ್ಟು ಸಿಕ್ಕು. ಸೌಕರ್ಯ ಹುಚ್ಚಾದವ ಇಟ್ಟು ಇದು ಮಾಡಿ ಏನು ಕೆಲಸ ಮಾಡು, ಇದು ಸಾಮಾನು ಒಂದು 5,000 ರೂಪಾಯಿ ತೊಗೊಂಡು ಮನೆಗೆ ಹೋಗ ಅವ ಅಂದ. ಸಾವುಕಾರ ಹುಚ್ಚ ನಾ ಹುಚ್ಚ ಅಂದವ. ಇಷ್ಟು ಸಣ್ಣ ಕಲ್ಲಿಗೆ ಸಾಮಾನು ಕೊಟ್ಟು 5,000 ರೂಪಾಯಿ ಕೊಡ್ತಾನೆ. ಹಿಂಗೆ ಅಂದವ. ಯಾಕ್ರಿ ಸಾವುಕಾರ ಅಂದ. ಹುಚ್ಚಿ ಅದು ಕಲ್ಲಲ್ಲ, ರತ್ನದ ರತ್ನ. ಮೂರ್ಖ. ರತ್ನ ಅಂದ್ರೆ ಅಳಕ್ಕೆ ಚಾಲು ಮಾಡಿದ, ಬಡ್ಕೊಂಡು ತಲೆ ಮಾಡಿ. ಯಾಕೋ ಅಂತ ಕೇಳಿದ್ರು. ಏಯಪ್ಪ ಅಂದವ. ಯಾಕೋ ಅಂತ ಕೇಳಿದ್ರು. ಇದು ಒಂದಕ್ಕೆ ಇಟ್ಕಿ ಮತ್ತು ಎಷ್ಟೋ ಡುಮ್ಮ ಮಾಡೀನಿ ಅಂದವ. ಅವ ಹಳಿದಾಡಕ್ಕೆ ಕುಂತ ಹೊತ್ತು ಒಂದು ಟೈಮಕ್ಕೆ ಒಂದೊಂದು ಕಲ್ಲು ಹೋಗಿ ಅವ ಡುಮ್ ಅಂತಿತ್ತು, ಭಾಳ ಚಂದ. ಮತ್ತು ಡುಮ್ ಅಂತಿತ್ತು, ಭಾಳ ಚಂದ ಆಯಿತು. ಹೊತ್ತು ಹೊಡೆತಕ್ಕ 50-60 ಕಲ್ಲು ಒಗದ. ಅದು ಸೂರ್ಯ ಬೆಳಕು ಒಂದು ಕಲ್ಲು ಚಂದ ಕಾಣ್ತಂತ ತೊಗೊಂಬಂದೀನಿ. ಇದು ಇದಕ್ಕೆ ಇಷ್ಟು ಕಿಮ್ಮತ್ತ ಅಂದ್ರೆ ಎಷ್ಟು ಡುಮ್ಮ ಮಾಡಿದೆ ನಂದವ. ಎದ್ದು ಬಡ್ಕೊಂಡು ಅಳಕತ್ತವ. ನನ್ನಂಥ ಮೂರ್ಖ ಜಗತ್ತಿನೊಳಗೆ ಯಾರದಾರಂದವ. ಎಂಥ ಕಿಮ್ಮತ್ತಿನ ರಥ ಲಕ್ಷದ ಎಷ್ಟೋ ಎಲ್ಲ ಹಾಳು ಮಾಡಿದ, ನೀರಾಗ ಹೋಗಿದ್ನೆಲ್ಲ. ಇದು ಒಂದು ಕಲ್ಲು ಉಳ್ದದ, ಇದಕ್ಕೆ ಲಕ್ಷ ಕಿಮ್ಮತ್ತು ಅಂತಾರೆ. ಅಂದ್ರೆ ನನ್ನಂಥ ಶ್ರೀಮಂತ ಯಾರಿದ್ರು, ನಾ ಎಷ್ಟು ದರಿದ್ರ ಇದ್ದೀನಿ ಅಂತ ತಿಳ್ಕೊಂಡಂತವ. ಅವನ ಕತೆ ಅಲ್ಲದು, ನಿಮ್ಮ ಕತೆ. ನೀವು ಎಲ್ಲ ಡುಮ್ಮ ಮಾಡಿರಿ ಅಷ್ಟೇ. ಎಲ್ಲ ಹೆಂಡ್ತಿಗಿಟ್ಟು ಡುಮ್ಮ, ಗಂಡಿಗಿಟ್ಟು ಡುಮ್ಮ, ರಕ್ಕಿಗಿಟ್ಟು ಡುಮ್ಮ, ಮಕ್ಕಳು ಡುಮ್. ಈ ಉಳ್ದವ ಸ್ವಲ್ಪ. ಅರೆ ನಮ್ಮ ಇಡೀ ಆಯುಷ್ಯವನ್ನು ಇದಕ್ಕೆ ಮಾಡಿದೆವಲ್ಲ, ಡುಮ್ಮ ಮಾಡಿದೆವಲ್ಲ. ಗಂಡಿಗೆ, ಹೆಂಡ್ತಿಗೆ, ಮಕ್ಕಳಿಗೆ, ಮನೆಗೆ, ಇದಕ್ಕೆ ಡುಮ್. ಒಂದೊಂದು ಆಯುಷ್ಯ ಕಿಮ್ಮತ್ತಿಲ್ಲ. ಡಾಕ್ಟರ್ ಅಂತ ಹೋರಂತೆ, ಡಾಕ್ಟರ್ 1 ಲಕ್ಷ ಓದ್ಲಕ್ರಿ, ಉಳಿಸ್ರಿ ಅಂತೀರಿ. ಇಲ್ಲ ಎಷ್ಟು ಕಿಮ್ಮತ್ತಿಂದದ. ಏನು ಸಹಿತ ಒಂದಿಟ್ಟು ಜೀವ ಬಿಡ್ರಿ, ಅವನಿಗೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತೀರಲ್ಲ. 1 ತಾಸು ಜೀವಕ್ಕೆ 1 ಲಕ್ಷ ಕೊಡ್ತೀರಿ. ಎಷ್ಟು ವರ್ಷ ಬದುಕಿದೆಯೋ, ಎಷ್ಟು ಕಿಮ್ಮತ್ತದ ಇದು ಶರೀರದ್ದು. ಡುಮ್ ಅನಿಸಿದೆ ಅಲ್ಲ ಹೊಳ್ಯಾಗ. ಯಾವುದಕ್ಕೂ ಬರಲಿಲ್ಲ. ಡುಮ್. ಹೆಣ್ತಿಗೆ ಡುಮ್, ಗಂಡಿಗೆ ಡುಮ್, ಮಕ್ಕಳು ಡುಮ್, ಹೊಲಕ್ಕೆ ಡುಮ್ ಅಂತೂ ಈಗಿಟ್ಟು ಉಳ್ದದ. ಎಲ್ಲ ಮುಗ್ದದ ಬಂದಾರ. ಈಗ ಇಲ್ಲಿ ಎಲ್ಲ ಮುಗಿದೊಳಗೆ ಇಲ್ಲಿಗೆ ಬರ್ತಾರೆ. ಎಲ್ಲ ಡುಮ್ ಮನುಷ್ಯರಿ. ಈಗೇನು ಸುಮ್ಮಟ್ಟು ಉಳ್ದದ, ಅದಕ್ಕೆ ಈಗೇನು ಕಾಣ್ಬೇಕಂತ. ಇಷ್ಟು ಕಿಮ್ಮತ್ತಿಂದ ರತ್ನ
ನೀ ಪೂರ ಹೊಳೆಗೆ ನೀರಾಗಿ ಹಾಕಿದೆಲ್ಲ. ಹಾಗೆ ಇಂಥ ಆಯುಷ್ಯ ನಾವು ಪೂರ ಹೆಂಡತಿ ಗಂಡ ಮಕ್ಕಳು ಇದಕ್ಕೆ ಯಾಕೆ ಪರಮಾತ್ಮನಿಗೆ ಎಷ್ಟರಿ ಮಾಡಿದ್ದೇವೆ? ಎಷ್ಟು ಒಂದು ತಾಸು ಮಾಡೋಕೆ ಮನುಷ್ಯನಿಗೆ ಅಯ್ಯೋ ಎರಡು ತ್ರಾಸು ಹಾಕದ ಮಾಡೋರಿಗೆ ಗೊತ್ತು. ಮುಂಜಾನೆ ಪೂಜೆ ಮಾಡೋರಿಗೆ ಇಡೀ ಸಂಸಾರ ಬೈಸ್ಕೊಂಡು ಹಲೆ ಅನಿಸ್ಕೊಂಡು ಮಾಡೋಕತ್ತೇವಲ್ಲ. ಪರಂತು ಏನು ಸಿಕ್ತು? ಕೈಗೆ ಸುಖ ದುಃಖಗಳು ಇದ್ರ ಬಿಟ್ಟು ಮತ್ತೇನು ಸಿಕ್ಕೋ ಪುಣ್ಯಾತ್ಮರೇ. ಅದಕ್ಕೆ ಅಂತಾರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು ಅಂದ್ರೆ ಈ ಸದ್ದೇ ಮಾಡೋ ಕೆಲಸ ಏನು ಅಂತ ಕೇಳಿದ್ರೆ ಪರಮಾತ್ಮನ ಕೆಲಸ, ಆಮೇಲೆ ಪ್ರಪಂಚದ ಕೆಲಸ. ಎದ್ದು ಕೂಡಲೇ ಮೊದಲು ಪರಮಾತ್ಮನ ಕೆಲಸ, ಆಮೇಲೆ ಹೆಂಡರು ಗಂಡರು ಮಕ್ಕಳು ಕೆಲಸ. ಪರಂತು ನಾವು ಮಾಡಂಗಿಲ್ಲ, ಮರ್ತೇವೆ. ಯಾಕೆ ಹುಟ್ಟಿ ಬಂದೇವೆ ಅನ್ನೋದೇ ಮರ್ತೇವೆ ಅಂತ ತಿಳ್ಕೊಂಡು ಮಹಾತ್ಮರು ನಮಗೆ ಭಾಳ ಬೈತಾರೆ. ಎಂತಹ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂತಹ ಮಾನವ ಜನ್ಮ ಎಷ್ಟು ಹಾಳು ಮಾಡ್ಕೊಂಡು ಬಿಟ್ಟಿರಿ ಅಂತ ಕೇಳಿದರೆ ಏನದ? ಬೀಜ ಭೂಮಿಗೆ ಬಿತ್ತೀರಿ ಅಂದ್ರೆ ಅದು ಬೆಳೆ ಹಣ್ಣಾಗಬೇಕು. ಹುಟ್ಟದ ಬೀಜ ಬಿರ್ದವಳೇನು ಧರೆಯೊಳಗೆ, ಅಟ್ಟು ಉಣ್ಣಬಾರದ ಮಡಿಕೆ ಇದ್ದವರೇನು ಮನೆಯೊಳಗೆ. ಚನ್ನ ಮಲ್ಲಿಕಾರ್ಜುನ ನಿಮ್ಮ ನೆನೆಯದ ಮನವಿರ್ದವಳೇನು ಈ ತನುವಿನೊಳಗೆ, ಸತ್ತು ಹೋಗ್ಬೇಕು ಅಂತಾರವ್ರು. ಅಟ್ಟು ಉಣ್ಣಬಾರದ ಮಡಿಕೆ ಇರ್ದೋಳೇನು ಮನೆಯೊಳಗೆ. ಮನ್ಯಾಗ ಅಡಕಲ ಗಡಿಗೆ ಎಲ್ಲ ತೂತೇ ಅದಾವೆ, ಒಲಿ ಮೇಲೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ. ಆ ಗಡಿಗೆ ಇಟ್ಕೊಂಡು ಏನು ಮಾಡ್ತೀವಿ? ಅಟ್ಟು ಉಣ್ಣಬಾರದ ಮಡಿಕೆ ಇರ್ದೋಳೇನು ಮನೆಯೊಳಗೆ. ಎಲ್ಲಕ್ಕೆ ತೂತದಾವ, ಇದ್ದು ಒಲಿನೂ ಆರಿಸ್ತಾವೆ. ಅಂತ ಗಡಿಗೆ ಇಟ್ಕೊಂಡು ಏನು ಮಾಡ್ತೀವಿ? ಹುಟ್ಟದ ಬೀಜ ಬಿದ್ದವಳೇನು ಧರೆಯೊಳಗೆ. ಬೀಜ ಅಂತ ಅದಕ್ಕಂತಾರೆ, ಹುಟ್ಟೋದಕ್ಕೆ ಬೀಜ ಅಂತಾರೆ. ಗಿಡ ಆಗಬೇಕು. ಹುಟ್ಟಲಿಲ್ಲ ಅಂದ್ರೆ, ಹುಳ ಹತ್ತಿತ್ತಂದ್ರೆ ಆ ಬೀಜ ಅದಕ್ಕೆ ಕೆಲಸಕ್ಕೆ ಬರ್ತದೆ ರೀ. ಹಾಗೆ ನಾವೆಲ್ಲ ಹುಳ ಹತ್ತದ ಬೀಜ ಇದ್ದಂಗಿದ್ದೇವೆ, ತೂತಿದ್ದ ಗಡಿಗೆ ಇದ್ದಂಗಿದ್ದೇವೆ. ಎದಕ್ಕೆ ಬರ್ತದೆ? ಅಡಿಗೆರೆ ಹಂಗೆಲ್ಲ ಇದ್ದು ಉರಿಗೂಡಂಗಿಲ್ಲ, ಆರಿಸ್ತದೆ. ಏನು ಅದ್ರ ಕಿಮ್ಮತ್ತದ? ಮನುಷ್ಯನಾಗಿ ಹುಟ್ಟಿದ್ದೇವೆ ಅಂದಮೇಲೆ ಅಡಿಗೆ ಆಗ್ಬೇಕು ರೀ. ಗಡಿಗೆ ಅಂದ್ರೆ ಅಡಿಗೆ ಆಗಬೇಕು, ಹೌದಲ್ಲ? ಬೀಜ ಅಂದ್ರೆ ಹುಟ್ಟಬೇಕು. ಹಾಗೆ ನಾವು ಮನುಷ್ಯರು ಆಗಿದ್ದೇವೆ ಅಂದ್ರೆ ಪರಮಾತ್ಮನ ಕಾಣಬೇಕು, ಪರಮಾತ್ಮನ ಧ್ಯಾನ ಮಾಡಬೇಕು. ಇಲ್ಲದಿದ್ದರೆ ನೀ ನರ ವಾನರ, ನೀ ಮನುಷ್ಯ ರಾಕ್ಷಸ, ನೀನೊಬ್ಬ ಪಾಪಿ ಅಂತ ಶರಣರು ನಮಗೆ ಒತ್ತೊತ್ತೆ ಹೇಳ್ತಾರೆ. ಆದ್ದರಿಂದ ಪುಣ್ಯಾತ್ಮರೇ, ಇದು ಪರ್ವಕಾಲದ ನಾವು ಶ್ರಾವಣ ಮಾಸ. ಏನರೇ ಮಾಡೋನು, ಏನರೇ ಎಷ್ಟರೇ ನೆನೆಸೋನು, ಎಷ್ಟರೇ ಪರಮಾತ್ಮನ ಮಾಡೋನು, ಎಷ್ಟರೇ ದಾನ ಮಾಡೋನು, ಎಷ್ಟರೇ ಧರ್ಮ ಮಾಡೋನು, ಎಷ್ಟರೇ ಉಪಕಾರ ಮಾಡೋನು. ಇವೆಲ್ಲ ಮನುಷ್ಯರು ಮಾಡೋ ಕೆಲಸದ. ಆ ಮನುಷ್ಯರ ಕೆಲಸ ಮಾಡಿದೇವೆ ಅಂದರೆ ನಾವು ಮಹಾದೇವ್ ಆಗ್ತೇವೆ. ಅಂಥ ಸದ್ಬುದ್ಧಿ ಪರಮಾತ್ಮ ನಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಮುಗಿಸ್ತಾ